ಪ್ರೇಕ್ಷಕರು ಬರ್ತಾ ಇಲ್ಲ ಸಿನಿಮಾಗೆ, ಪ್ರೇಕ್ಷಕರು ಸಿನಿಮಾಗೆ ಬರ್ತಾ ಇಲ್ಲ. ಎಲ್ಲವಾಗಲೂ ಪ್ರೇಕ್ಷಕರನ್ನ ದೂರೋದು ಎಷ್ಟರ ಮಟ್ಟಿಗೆ ಸರಿ? ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡಿದ್ರು. ತುಂಬ ದಿನ ಸಿಂಗಲ್ ಸ್ಕ್ರೀನ್ಗಳಲ್ಲಿ ಉಳಿಸ್ಕೊಳ್ತಾ ಇಲ್ಲ ನಮ್ಮ ಸಿನಿಮಾಗಳನ್ನ ಅಂತ ಒಗ್ಗಟ್ಟಿನಿಂದ ಯಾರೂ ಮಾತಾಡಲ್ಲ. ತಮ್ಮ ಸಿನಿಮಾಗಳಿಗೆ ಏಟು ಬಿದ್ದಾಗ ಮಾತ್ರ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಒಂದು ಕನ್ನಡ ಚಿತ್ರರಂಗದಲ್ಲಿ ಒಗ್ಗಟ್ಟಿಲ್ಲ. ಇಲ್ಲ. ಯಾಕೆ ಒಂದು ಇಡೀ ಚಿತ್ರರಂಗ ಒಂದಾಗಿ ಬರೋಕ್ಕೆ ಸಾಧ್ಯ ಇಲ್ಲ ಅನ್ಸುತ್ತೆ ಯಾವಾಗ. ಯಾರಿಗೆ ಧ್ವನಿಗೆ ಒಂದು ವಾಯ್ಸಿಗೆ ಪವರ್ ಇದೆ ಅಂತಂದರೆ ಅವರೇ ಸೈಲೆಂಟ್ ಆಗಿದ್ದಾರೆ. ನಾವು ಮಾಡಿರೋದು 3-4 ಸಿನಿಮಾ, ಅದರಲ್ಲಿ ನಾವು ಏನು ದೊಡ್ಡ ಇವ್ರ ಥರ ಮಾತಾಡ್ಕೊಂಡು ಸುಮ್ಮನೆ ಎಲ್ಲ ನಿದ್ರಾಕೊಂಡು ಪ್ರೊಡ್ಯೂಸರ್ಗಳು ಯಾಕೆ ಇದು ಮಾಡಬೇಕು? ಜನ ಥಿಯೇಟ್ರಿಗೆ ನಾವು ಬರ್ತಿಲ್ಲ ಅಂತಿದ್ದೀವಿ, ಬಟ್ ಅಟ್ ದ ಸೇಮ್ ಟೈಮ್ ಮುಂದಿನ ತಿಂಗಳು ನನ್ನ ಮನೆ ಬಾಗಿಲಿಗೆ ನನ್ನ ಕೈಲಿರೋ ಮೊಬೈಲಲ್ಲಿ ನಾನು ಅದೇ ಸಿನಿಮಾನ ನೋಡ್ಬೋದು ಅಂತಾದರೆ ಜನ ಥಿಯೇಟ್ರಿಗೆ ಬರೋಕ್ಕೂ ಹಿಂದೇಟು ಹಾಕ್ತಾರಲ್ವ. ಜನ ಅವ್ರಿಗೆ ಏನು ಇಷ್ಟ ಆಗುತ್ತೋ ಅದು ನೋಡ್ತಾರೆ. ನೀವು ಅವ್ರನ್ನ ಬಲವಂತವಾಗಿ ತಲೆ ಮೇಲೆ ಪಾಯಿಂಟ್ ಬ್ಲಾಕಲ್ಲಿ ಗನ್ನಿಟ್ಬಿಟ್ಟು ಬಂದು ಕನ್ನಡ ಸಿನಿಮಾ ನೋಡಿದ್ರೆ ತಪ್ಪಾಗುತ್ತೆ. ನೀವು ಸಿನಿಮಾಗೆ ದುಡ್ಡು ಹಾಕಿದಿರಿ, ಕಳ್ಕೊಂಡಿದ್ದೀರಿ ಅಂದಾಗ ನಿಮ್ಮನ್ನು ನೋಡಿದವ್ನು ನಾನು ಯಾಕೆ ಮುಂದೆ ಬರ್ತೀನಿ? ಎಕ್ಸಾಕ್ಟ್ಲಿ. ನನಗೆ ಆ ಪ್ರೊಡ್ಯೂಸರ್ ಅನ್ನೋ ವಿಷಯ ಬಂದಾಗ ಭಯ ಆಗುತ್ತೆ, ಟೆನ್ಷನ್ ಶುರುವಾಗುತ್ತೆ, ಏಕೆ ತುಂಬ ಆತಂಕ ಆಗುತ್ತೆ. ಯಾಕಂತಂದರೆ ನಾನು ಮನ್ಸೋರೆ. ನೀವು ನೋಡ್ತಾ ಇದ್ದೀರಾ ಸಂಪಾದಕ ಯೂಟ್ಯೂಬ್ ಚಾನಲ್. ನಮ್ಮೊಂದಿಗಿದ್ದಾರೆ ಸಂಕೇತ್ ಅವರು. ಇವರು ಈಗ ನಮ್ಮ ಸಿನಿಮಾ ಮತ್ತು ನಮ್ಮ ಸಿನಿಮಾ ಪಯಣದ ಬಗ್ಗೆ ಒಂದಷ್ಟು ಮಾತುಕತೆ ನನ್ನೊಂದಿಗೆ ನಡೆಸ್ತಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ವೆಲ್ಕಮ್ ಸಂಕೇತ್ ಅವರೇ. ಸರ್, ಥ್ಯಾಂಕ್ ಯು ಸರ್. ಎಲ್ಲರೂ ನಾನು ವೆಲ್ಕಮ್ ಮಾಡ್ತಿದ್ದೆ ನಮ್ಮ ಸಂದರ್ಶನಕ್ಕೆ. ಇವತ್ತು ಒಂದು ಹೊಸ ಮಾದರಿ ನೀವು ವೆಲ್ಕಮ್ ಮಾಡಿದ್ರಿ. ನನ್ನ ಹೇಗಿದ್ದೀರಾ ಅಂತ. ಎಸ್ ಸರ್, ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಿ? ನೀವು ಪ್ರಶ್ನೆ ಬರಬಾರ್ದು. ಎಸ್ ಸರ್, ಹೇಗಿದ್ದೀರಿ? ಬ್ಯುಸಿಯಾಗಿದ್ದೀನಿ. ಸಿನಿಮಾ ಇನ್ನೇನು ತೆರೆಗೆ ಬರೋದಕ್ಕೆ ಬೆರಳೆಣಿಕೆಯ ದಿನಗಳಷ್ಟೇ ಉಳಿದಿದೆ. ಇನ್ನು 11ನೇ ತಾರೀಕು ಸರ್? ಹಾಂ, 11ನೇ ತಾರೀಕು. ಎಸ್. ಪ್ರಮೋಷನ್ ಕೆಲಸಗಳು ಹೆಂಗೆ ನಡೀತಿದೆ? ತುಂಬ ಚೆನ್ನಾಗಿ ನಡೀತಾ ಇದೆ. 11ನೇ ತಾರೀಕು ಇದು ಏನು ಅಫಿಷಿಯಲ್ ರಿಲೀಸು. ಅದಕ್ಕಿಂತ ಮುಂಚೆ 9ನೇ ತಾರೀಕು ಧಾರವಾಡದಲ್ಲಿ ಪ್ರೀಮಿಯರ್ ಶೋ ಮಾಡ್ತಾ ಇದ್ದೀವಿ. ಸರ್, ಎಲ್ಲರೂ ಬೆಂಗಳೂರಲ್ಲಿ ಮಾಡ್ತಾರೆ, ನೀವು ಧಾರವಾಡದಲ್ಲಿ ಮಾಡ್ತಿದ್ದೀರಲ್ಲ ಸರ್? ಅದು ಬೇಂದ್ರೆ ಅವರ ಒಂದು ತುಂಬ ಹೆಸರಾಗಿರೋಂಥ ಹಾಡಿದೆಯಲ್ಲ, ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ, ಆ ಥರ ದಕ್ಷಿಣದಿಂದ ಉತ್ತರದ ಕಡೆಗೆ ಸಿನಿಮಾದವ್ರನ್ನ ಕರ್ಕೊಂಡು ಹೋಗೋಣ ಅಂತ ನಾವು ಮೊದಲನೇ ಹೆಜ್ಜೆ ಇಟ್ಟಿದ್ದೀವಿ. ಓಕೆ. ಅಂದರೆ ಏನಾಗ್ತಾ ಇದೆ ಅಂತಂದರೆ ಇವತ್ತಿಗೆ ಕನ್ನಡ ಚಿತ್ರರಂಗದಲ್ಲಿ ಎಲ್ಲರೂ ಮಾತಾಡ್ತಾ ಇರೋದೇನು ಅಂತಂದರೆ ಒಂದೇ, ಪ್ರೇಕ್ಷಕರು ಬರ್ತಾ ಇಲ್ಲ ಸಿನಿಮಾಗೆ, ಪ್ರೇಕ್ಷಕರು ಸಿನಿಮಾಗೆ ಬರ್ತಾ ಇಲ್ಲ. ನನ್ನ ಪ್ರಶ್ನೆಗಳ ಲಿಸ್ಟಲ್ಲಿ ಅದು ಇದೆ. ಅದು ತುಂಬ ಇಂಪಾರ್ಟೆಂಟಾಗಿ ಚರ್ಚೆ ಆಗ್ತಾ ಇರೋದು. ನನಗೆ ಹೌದು ಪ್ರೇಕ್ಷಕರು ಬರ್ತಾ ಇಲ್ಲ, ಹೌದು ಯಾಕೆ ಬರ್ತಾ ಇಲ್ಲ ಅನ್ನೋ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಇದ್ದೀವ ಅಂತಂದರೆ ತುಂಬ ಕಡಿಮೆ. ಅದಕ್ಕೆ ಉತ್ತರ ಅನ್ನೋದಕ್ಕಿಂತ ಪರಿಹಾರಗಳು, ಪ್ರಯತ್ನಗಳು ಏನಂದರೆ ಸಿನಿಮಾ ಅನ್ನೋದು ಹೌದು ಶುರುವಾಗಿದ್ದು ಅಂದರೆ ಬೆಂಗಳೂರು ಸೆಂಟ್ರಲೈಸ್ ಆಗಿದೆ. ಹೌದು. ಹಾಗಾಗಿ ಇಲ್ಲೇ ಎಲ್ಲ ಚಟುವಟಿಕೆಗಳು ನಡೆಯುತ್ತೆ. ಅವರು ಅದ್ರ ಜೊತೆಗೆ ಮೈಸೂರು ಇದೆ, ಬೆಂಗಳೂರು ಮೈಸೂರು ಈ ಕಡೆಯೇ ಪ್ರೀಮಿಯರ್ ಶೋ ಆಗ್ತಾಯಿದೆ. ಹೌದು. ಬಟ್ ಕನ್ನಡ ಚಿತ್ರರಂಗಕ್ಕೆ ಮುಖ್ಯವಾಗಿ ಹಣ ಅಂತ ಬರೋದು ಎಲ್ಲಿ ಅಂತಂದರೆ ಸಿಂಗಲ್ ಥಿಯೇಟ್ರ್ಗಳಿಂದ. ಹೌದು. ಈ ಸಿಂಗಲ್ ಥಿಯೇಟ್ರ್ಗಳು ಇವತ್ತು ಕರ್ನಾಟಕದಲ್ಲಿ ಎಲ್ಲಿ ಜಾಸ್ತಿ ಉಳ್ಕೊಂಡಿದೆ ಅಂತಂದರೆ ಅದೇ ಮಧ್ಯ ಕರ್ನಾಟಕ, ಉತ್ತರ ಕರ್ನಾಟಕದಲ್ಲಿ. ಸೊ ನಾವು ಸಿನಿಮಾಗೆ ದುಡ್ಡು ಬರೋದೇ ಅಲ್ಲಿಂದ. ಬರೀ ಸಿನಿಮಾಗಲ್ಲ, ನಾಟಕದ ಕಂಪ್ನಿಗಳು ಸರ್ವೈವ್ ಆಗೋದು ಅಲ್ಲಿಂದಾನೇ ಅಲ್ಲ. ಮ್ಯಾಕ್ಸಿಮಮ್ ಎಲ್ಲ ಥರದ್ದು ಫೈನಾನ್ಷಿಯಲ್ ಆಗಲಿ ಎಕನಾಮಿಕಲ್ ಆಗಲಿ ಉತ್ತರ ಕರ್ನಾಟಕಕ್ಕೆ ಅದರದೇ ಆದ ಒಂದು ಮಹತ್ವವಾದ ಪಾತ್ರ ಇದ್ದೇ ಇದೆ. ಹೌದು. ಬಟ್ ನಮ್ಮ ಪ್ರಚಾರಗಳು ಹೆಂಗಾಗ್ತಾ ಇದ್ದಾವೆ ಅಂತಂದರೆ ನಾನು ಅಬ್ಸರ್ವ್ ಮಾಡಿರೋದು, ಇದು ಯಾರ ಮೇಲೂ ಕಂಪ್ಲೇಂಟ್ ಅಲ್ಲ, ಮತ್ತೆ ಕಾಂಟ್ರವರ್ಸಿ ಆಗಬಾರ್ದಲ್ಲ, ಆಂಟಿಸಿಪೇಟರಿ ಬೇಲ್ ತಗೊಂತ ಇದ್ದೀನಿ. ನಾವು ಪ್ರಚಾರಗಳನ್ನ ಸೋಷಿಯಲ್ ಮೀಡಿಯಾ, ಟ್ವಿಟ್ಟರು, ಇನ್ಸ್ಟಾಗ್ರಾಮು ಅಂತ ಹೇಳ್ಬಿಟ್ಟು ಅದು ಟಿ ವಿ ಚಾನಲ್ ಎಲ್ಲ ಸೇರಿ ನಾವು ಇಲ್ಲಿಂದನೇ ಮಾಡ್ತಾಯಿದ್ದೀವಿ. ಸೊ ಇದು ಏನಾಗುತ್ತೆ ಅಂತಂದರೆ ಅವ್ರಿಗೆ ಅಲ್ಲಿಂದ ಬರಲಿ ಬಿಡು ಅನ್ನೋ ಥರದ ಧೋರಣೆಲಿದ್ದಾರೆ. ಅದೇ ಟೈಮಲ್ಲಿ ಅವ್ರಿಗೆ ಬೇರೆ ಭಾಷೆ ಸಿನಿಮಾಗಳು ಅಲ್ಲಿಗೆ ವ್ಯಾಪಕವಾಗಿ ಹೋಗ್ತಾ ಇದ್ದಾವೆ. ಕನ್ನಡ ಸಿನಿಮಾದವರು ಫಸ್ಟು ಅಲ್ಲಿ ಹೋಗಬೇಕು, ಬನ್ನಿ ನಮ್ಮ ಸಿನಿಮಾಗೆ ಅಂತ. ಇಲ್ಲೇನಾಗುತ್ತೆ ಅಂತಂದ್ರೆ ಸಿನಿಮಾ ರಿಲೀಸ್ ಆದ್ಮೇಲೆ ಹೋಗ್ತಾರೆ, ಅದು ಒಂಥರದ ಥಿಯೇಟರ್ ವಿಸಿಟ್ ಅಂತ. ಎಲ್ಲಿ ಜನ ಜಾಸ್ತಿ ಬರ್ತಾರೆ ಅಲ್ಲಿ ಥಿಯೇಟರ್ ವಿಸಿಟ್ ಅಂತ ಮಾಡ್ತಾರೆ, ರೆಸ್ಪಾನ್ಸ್ ನೋಡ್ಕೊಂಡು. ಹಂಗಲ್ಲ, ಫಸ್ಟ್ ಒಂದು ಧೈರ್ಯವಾಗಿ ಹೋಗ್ಬೇಕು, ಮಾಡಿದ್ದೀವಿ. ಸೊ ಅಲ್ಲಿಗೆ ಹೋಗ್ಬೇಕು, ಪ್ರಚಾರ ಅವ್ರನ್ನೂ ಇಂಪಾರ್ಟೆಂಟಾಗಿ ಪರಿಗಣಿಸ್ಬೇಕು. ನಾವು ಇಲ್ಲಿ ದಕ್ಷಿಣ ಭಾಗದಲ್ಲಿ ಏನು ಇಂಪಾರ್ಟೆನ್ಸ್ ಅಂತ ಇಟ್ಕೊಂಡಿದ್ದೀವಲ್ಲ
ಇದನ್ನು ಸಿನಿಮಾ ಲ್ಯಾಂಗ್ವೇಜ್ BKT ಏರಿಯಾ, ಮೈಸೂರು ರೀಜನ್ ಅಂತ. ಅದೇ ಥರದಲ್ಲಿ ಹುಬ್ಬಳ್ಳಿ ಕರ್ನಾಟಕ ಇದೆಯಲ್ಲ, ಆ ಕಡೆ ಉತ್ತರ ಕರ್ನಾಟಕ, ಅಲ್ಲಿರೋಂಥ ಪ್ರೇಕ್ಷಕರಿಗೆ ಫಸ್ಟ್ ಗೌರವ ಕೊಡಬೇಕು. ಅವರು ಅವರು ನಮಗೆ ಅಷ್ಟೇ ಇಂಪಾರ್ಟೆಂಟ್ ಆಗಿರಬೇಕು. ಅವ್ರನ್ನೂ ನಾವು ಪರಿಗಣಿಸಿದಾಗ, ಮತ್ತು ಅಲ್ಲೇನಂತ ಅಂದರೆ ಇಲ್ಲಿ ಕೆಲವೊಂದು ಸಿನಿಮಾಗಳೇನಾಗುತ್ತೆ, ಎಸ್ಪೆಷಲಿ ನನ್ನ ಸಿನಿಮಾಗಳೇ, ನಾವು ಬರೀ ಮಲ್ಟಿಪ್ಲೆಕ್ಸ್ನ ಟಾರ್ಗೆಟ್ ಮಾಡಿಬಿಟ್ಟು ಇಲ್ಲಿ ಬಂದರೆ ಸಾಕು ಅನ್ನೋ ಇದರಲ್ಲಿ, ಕಲೆಕ್ಷನ್ ಆದರೆ ಸಾಕು, ಇಲ್ಲಿ ಶೋ ಹಾಕಿದ್ರೆ ಸಾಕು, ಥಿಯೇಟ್ರಲ್ಲಿ ಸಿಂಗಲ್ ಥಿಯೇಟ್ರ್ ಬಾಡಿಗೆ ಕಟ್ಟೋಕ್ಕಾಗಲ್ಲ ಅನ್ನೋ ಭಯದಲ್ಲಿ ನಾವು ಅಲ್ಲಿ ಹೋಗಲ್ಲ ಅನ್ಸುತ್ತೆ. ಅವರು ನಾವು ಥಿಯೇಟ್ರಿಗೆ ಆಗ್ತೀವೋ ಇಲ್ಲೋ ಗೊತ್ತಿಲ್ಲ, ಬಟ್ ಅಲ್ಲಿ ಹೋಗ್ಬಿಟ್ಟು ಸಿನಿಮಾ ನೋಡಿ ಅಂತ ಕೇಳಿದ್ರೆ ಅವ್ರ ಪ್ರೀತಿ ತೋರಿಸಲ್ಲ ಅನ್ನೋ ಧೋರಣೆ ಅಂತೂ ಅದು ತೋರಿಸಲ್ಲ ಅಂತ ನನ್ನ ನಂಬಿಕೆ ಇದೆ. ನೀವು ಕೇಳೋದ ಮೇಲೆ, ಆಮೇಲೆ ನಿಮ್ಮ ಸಿನಿಮಾ ಕತೆ ಚೆನ್ನಾಗಿದ್ದ ಮೇಲೆ ಪ್ರೇಕ್ಷಕ ಕೈ ಬಿಡು ಖಂಡಿತ. ಮತ್ತು ಅದ್ರ ಜೊತೆಗೆ ಅವರು ಈ ಥರ ಸಿನಿಮಾ ಅವ್ರು ನೋಡಲ್ಲ ಅನ್ನೋ ಒಂದು ಮಾತುಗಳು ಬರುತ್ತೆ. ನನಗೆ ಎಲ್ಲವಾಗಲೂ ಪ್ರೇಕ್ಷಕರನ್ನ ದೂರೋದು ಎಷ್ಟರ ಮಟ್ಟಿಗೆ ಸರಿ ಆಯಿತಾ? ಇಲ್ಲಿ ಎಲ್ಲರೂ ಇಲ್ಲೇ ಕೂತ್ಕೊಂಡು ಡಿಸೈಡ್ ಮಾಡಿಬಿಡ್ತಾ ಇದ್ದಾರೆ, ಈ ಸಿನಿಮಾ ಅವ್ರು ನೋಡ್ತಾರೆ, ಈ ಸಿನಿಮಾ ಇವ್ರು ನೋಡ್ತಾರೆ. ನಾವು ಇನ್ನೂ ಅವ್ರ ಹತ್ರ ಹೋಗೇ ಇಲ್ಲ. ಈಗ ಎಕ್ಸಾಂಪಲ್, ಇದನ್ನು ನಾನು ಯಾಕೆ ಈ ಥರದ ಒಂದು ಸ್ಟೆಪ್ ತಗೊಂಡಿದ್ದೀನಿ ಅಂತಂದರೆ, ಹರಿವು ಸಿನಿಮಾ ಅದು ಮಾಡಿದಾಗ, ಅದನ್ನು ಒಂದಷ್ಟು ಪ್ರಿವ್ಯೂ ನೋಡಿದಾಗ, ಇದು ಈ ಪ್ಯೂರ್ ಈ ಪ್ಯಾರಲ್ ಸಿನಿಮಾದವ್ರು ಏನು ಹೇಳಿದ್ರು, ಇದು ಪ್ಯಾರಲ್ ಸಿನಿಮಾ ಥರ ಇಲ್ಲ, ಇದೊಂದು ಸ್ವಲ್ಪ ಕಮರ್ಷಿಯಲ್ ಹಾಡು ಮ್ಯೂಸಿಕ್ ಎಲ್ಲ ಜಾಸ್ತಿ ಆಯಿತು ಅಂತಂದರು. ಕಮರ್ಷಿಯಲ್ ಸಿನಿಮಾ ನೋಡಿದವರು ಇಲ್ಲ, ಇದು ಅವಾರ್ಡ್ಗೆ ಫೆಸ್ಟಿವಲ್ ಸಿನಿಮಾ ಅಂತ. ಆ ಸಿನಿಮಾನ ನಾನು ಆ ಟೈಮಲ್ಲಿ, ಅದು ಥಿಯೇಟರ್ಗೆ ರಿಲೀಸ್ ಆಗಲಿಲ್ಲ, ಹರಿವು. ಆಲ್ಮೋಸ್ಟ್ ಒಂದು 72 ಶೋ ಮಾಡಿದ್ದೀನಿ ಇಡೀ ಕರ್ನಾಟಕದಲ್ಲಿ. ಓಕೆ. ಅದು ನಾನೇ DVD ತೊಗೊಂಡು ಹೋಗಿದ್ದೀನಿ. ಸೊ ಆದರೆ ಅಲ್ಲಿರೋರು ಯಾರಾದರೂ ಒಬ್ಬರು ಆರ್ಗನೈಸ್ ಮಾಡ್ತಾಯಿದ್ರು, ಅವ್ರು ಕರೀತಾಯಿದ್ರು, ನಾನು ಬಸ್ ಹತ್ಕೊಂಡು ಹೋಗ್ತಾಯಿದ್ದೆ, ಟ್ರೈನಲ್ಲಿ ಹೋಗ್ತಾಯಿದ್ದೆ, ಅಲ್ಲಿ ಹೋಗಿ ಸಿನಿಮಾ ತೋರಿಸ್ತಾಯಿದ್ದೆ, ವಾಪಸ್ ಬರ್ತಾಯಿದ್ದೆ. ಸೊ ಆ ಸಿನಿಮಾಗೆ ಇವತ್ತಿಗೂ ಎಷ್ಟು ದೊಡ್ಡ ಮಟ್ಟದ ಪ್ರೇಕ್ಷಕರಿದ್ದಾರೆ ಅಂತಂದರೆ, ಆ ಸಿನಿಮಾನ ಇವತ್ತಿಗೂ ನೋಡ್ತಾರೆ. ಅಂದರೆ ನಾವು ಅವ್ರಿಗೆ ತಲುಪಿಸಿದ್ದಕ್ಕೆ ಅವ್ರಿಗೆ ಗೊತ್ತಾಗಿದೆ ಸಿನಿಮಾ. ಸೊ ನಾವು ಆ ಪ್ರಯತ್ನನೇ ಮಾಡಿಲ್ಲ ಅಂತಂದರೆ ಹೆಂಗೆ ಗೊತ್ತಾಗುತ್ತೆ? ಈಗ ನಾತಿ ಚರಾಮಿ ಟೈಮಲ್ಲಿ ನನಗೆ ಅದನ್ನು ಆಗಲೇ ಇಲ್ಲ, ನನಗೆ ಅಲ್ಲಿ ಹೋಗೋಕ್ಕೆ ಆಗಲಿಲ್ಲ, ಯಾಕಂತಂದರೆ ತುಂಬ ಶಾರ್ಟ್ ಟೈಮಲ್ಲಿ. ಬಟ್ ಅದಾದಮೇಲೆ OTT ಬಂತು, OTT ಆದಮೇಲೆ ಯೂಟ್ಯೂಬ್ ಬಂತು. ಈಗ ಒಳ್ಳೆ ರೀಚ್ ಆಯ್ತಲ್ವ? OTT ರೀಚ್ ಆಯಿತು, ಅದ್ರ ಜೊತೆಗೆ ಯೂಟ್ಯೂಬ್ ಬಂದಮೇಲೆ ತುಂಬ ಜನ ನೋಡಿದ್ದಾರೆ. ಅದಕ್ಕೆ ಅವ್ರ ಪ್ರೇಕ್ಷಕರು ಯಾರೂ ನನಗೆ ಗೊತ್ತಿಲ್ಲ, ಮುಖಪರಿಚಯ ಇಲ್ಲ, ಬಟ್ ಅದ್ರ ಜೊತೆ ಎಷ್ಟು ಡೀಪಾಗಿ ಕನೆಕ್ಟ್ ಆಗಿದ್ದಾರೆ ಅಂತಂದರೆ, ಅವ್ರು ಇವತ್ತಿಗೂ ನನ್ನನ್ನು ಹರಿವು ನಾತಿ ಚರಾಮಿ ಮನ್ಸೂರ್ ಅಂತಲೇ ಗುರುತಿಸ್ತಾರೆ. ಅವ್ರು ಅದಕ್ಕೊಂದು ಆಡಿಯನ್ಸ್ ಇದ್ದಾರೆ. ಆ್ಯಕ್ಟ್ 1978 ಓಕೆ, ಅದೊಂದು ಸ್ವಲ್ಪ ಪಾಪ್ಯುಲರ್ ಭಾಷೆಯಲ್ಲೇ ಇತ್ತು, ಜನಪ್ರಿಯ ಭಾಷೆಯಲ್ಲಿತ್ತು, ಅದು ಎಲ್ಲರಿಗೂ ರೀಚ್ ಆಯಿತು. 19-20-21 ಅದು ಥಿಯೇಟ್ರಲ್ಲಿ ರಿಲೀಸ್ ಆಯಿತು. ಅದೂ ಅಷ್ಟೇ, ನಾವು ಮಂಗಳೂರು ಕಡೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದ್ವಿ, ಯಾಕಂದರೆ ಅದು ಮಂಗಳೂರಲ್ಲಿ ಅಲ್ಲಿ ಬೇಸ್ಡ್ ಕತೆ, ಮಲೆಕೊಡಿಯರ ಬಗ್ಗೆನೇ ಒಂದು ಶೋ ಮಾಡಿದ್ವಿ. ಮೈಸೂರಲ್ಲಿ ಬಂದಿದ್ರು, ಅದು ಮಲೆಕೊಡಿಯರಿಗೆ ಎಕ್ಸ್ಕ್ಲೂಸಿವ್ ಆಗಿ ಮಾಡಿದ್ವಿ, ಮತ್ತು ಮೈಸೂರಲ್ಲಿ ಪ್ರೀಮಿಯರ್ ಶೋ ಮಾಡಿದ್ವಿ. ಬಟ್ ಅದು ನಾರ್ತ್ ಕರ್ನಾಟಕ ಕಡೆ ನಾವು ರೀಚ್ ಮಾಡೋಕ್ಕಾಗಲೇ ಇಲ್ಲ. ಓಕೆ, ಬಟ್ ಅದು ಯೂಟ್ಯೂಬಲ್ಲಿ ಇವತ್ತಿದೆ, ಅಲ್ಲಿ 1.5 ಲಕ್ಷ ಏನೋ ಜನ ನೋಡಿದ್ದಾರೆ. ಒಂದೇ ಒಂದು ನೆಗೆಟಿವ್ ಕಾಮೆಂಟ್ ಇಲ್ಲ. ಓಕೆ, ಎಷ್ಟರ ಮಟ್ಟಿಗೆ ಕನೆಕ್ಟ್ ಆಗಿದ್ದಾರೆ ಅನ್ನೋದನ್ನ ನೀವು ಕಮೆಂಟ್ ಬಾಕ್ಸ್ ನೋಡಿದ್ರೆ ಗೊತ್ತಾಗುತ್ತೆ. ಅದು ನೋಡಿದ್ರೆ ಆದರೆ 19-20-21 ಎಲ್ಲರೂ ಹೇಳೋದು ಇದು ತುಂಬ ಏನು ನಾನ್ ಲೀನಿಯರಲ್ಲಿದೆ, ಹಂಗಿದೆ ಹಿಂಗಿದೆ ಅಂತ ಹೇಳಿದ್ದು. ಬಟ್ ಯೂಟ್ಯೂಬ್ ನೋಡೋರು ಯಾರೂ ನಿಮಗೆ ತುಂಬ ಎಕ್ಸ್ಕ್ಲೂಸಿವ್ ಆಡಿಯನ್ಸ್ ಅಲ್ಲ, ಅಂದರೆ ವರ್ಲ್ಡ್ ಸಿನಿಮಾ ನೋಡೋ ಆಡಿಯನ್ಸ್ ಅಲ್ಲ ಯೂಟ್ಯೂಬಲ್ಲಿ ಸಿಗೋಂಥವ್ರು. ನೀವು ಅಬ್ಸರ್ವ್ ಮಾಡಿದ್ರೆ ಅವರೆಲ್ಲರೂ ಏನಂತಾರೆ, ನಾರ್ಮಲಾಗಿ ಕನ್ನಡ ಸಿನಿಮಾ ನೋಡೋ ಆಡಿಯನ್ಸು. ಯಾಕಂತಂದರೆ ಅವ್ರಿಗೆ ಗೊಡ್ಡಾಡ್ ಗೊತ್ತಿರಲ್ಲ, ಇನ್ಯಾರೋ ಏನು ಕುರೋಸಾವ ಗೊತ್ತಿರಲ್ಲ, ಬಟ್ ಅವ್ರಿಗೆ ಕನ್ನಡ ಸಿನಿಮಾ ಗೊತ್ತಿರುತ್ತೆ. ಅವ್ರು ಯೂಟ್ಯೂಬಲ್ಲಿ ನ್ಯೂ ಕನ್ನಡ ಸಿನಿಮಾ ಅಂತ ಹೊಡಿತಾರೆ, ಇಲ್ಲಾಂದರೆ ವಾಯ್ಸ್ ಸರ್ಚಲ್ಲಿ ಹೊಸ ನ್ಯೂ ಕನ್ನಡ ಸಿನಿಮಾ ಅಂತ ಹೇಳ್ತಾರೆ. ಅದಕ್ಕೆ ಯಾವ್ದು ಸಿಗುತ್ತೆ ಅದು ನೋಡ್ತಾರೆ. ಅಂಥ ಆಡಿಯನ್ಸಿಗೆ ಆ ಸಿನಿಮಾ ಕನೆಕ್ಟ್ ಆಗ್ತಾಯಿದೆ. ನಾನ್ ಲೀನಿಯರಲ್ಲಿದೆ, ಡಾಕ್ಯುಡ್ರಾಮಾದಲ್ಲಿದೆ. ಓಕೆ, ಅಂದರೆ ಇನ್ನೂ ಕನ್ನಡದಲ್ಲಿ ಯಾರೂ ಟ್ರೈ ಮಾಡದೇ ಇರೋಂಥ ಒಂದು ಜಾನರ್ ಅದು ಡಾಕ್ಯುಡ್ರಾಮಾ. ಇದು ನಿಮಗೆ ಯುರೋಪಲ್ಲಿ 50-60 ಬಂದಿರೋ ಇದು, ಇನ್ನೂ ಕರ್ನಾಟಕದಲ್ಲಿ ಇನ್ನೂ ರೀಚ್ ಆಗಿಲ್ಲ. ನಾವು ಅದನ್ನು ಟ್ರೈ ಮಾಡಿದ್ದಕ್ಕೆ ಅದು ವಿಮರ್ಶೆಗಳಂತಲ್ಲ, ಇಲ್ಲಿನ ಬೆಂಗಳೂರು ಮೈಸೂರು ಪ್ರೇಕ್ಷಕರಲ್ಲಿ ತುಂಬ ಜನ ಹೇಳಿದ್ದು ಇದು ಸಿನಿಮಾ ಚೆನ್ನಾಗಿದೆ, ಬಟ್ ಇದು ನಮ್ಮ ಆಡಿಯನ್ಸ್ಗೆ ತುಂಬ ಕಷ್ಟ ಅಂತ. ಈ ಎಲ್ಲ ನಮ್ಮ ಆಡಿಯನ್ಸ್ ಅನ್ನೋ ಕಡೆ ನಮ್ಮ ಒಪಿನಿಯನ್ನ ಹೇರೋದಿದೆ ಗೊತ್ತಾ, ಅದು ಇದು ಅಂದರೆ ಆಡಿಯನ್ಸ್ನ ಡಿವೈಡ್ ಮಾಡ್ತಾ ಇದೆ ಅಂತ. ಈಗ ನನಗಿಷ್ಟ ಆಗಿಲ್ಲ ಅಂತ ಹೇಳೋದು ಸರಿ, ಯಾಕಂದ್ರೆ ನನಗಿಷ್ಟ ಆಗಲ್ಲ. ಓಕೆ, ನಮಗೆ ಯಾರಿಗೂ ಇಷ್ಟ ಆಗಲ್ಲ ಅಂತ ಹೇಳೋದು ಜನರಲೈಸ್ ಮಾಡೋದಿದೆ ಗೊತ್ತಾ. ಈ ಭಾಷೆನೇ ಅಂದರೆ ಈ ಹೇಳೋ ರೀತಿಗಳಿದೆ ಗೊತ್ತಾ, ಇದೇ ಎಲ್ಲೋ ಒಂದು ಕಡೆ ಪ್ರೇಕ್ಷಕರನ್ನ ದೂರ ಇಟ್ಟಿದ್ದೀವಿ. ಅದರಲ್ಲೇ ಎಲ್ಲೋ ಒಂದು ಹೇರಿಕೆ ಬಂದ್ಬಿಡ್ತು. ಅಂದರೆ ಅವ್ರನ್ನ ನೀವು ನೋಡಬೇಡಿ ಅನ್ನೋ ಥರದಲ್ಲಿ, ಇದು ನನಗೆ ಅರ್ಥ ಆಗುತ್ತೆ, ನಿನ್ಗೆ ಅರ್ಥ ಆಗಲ್ಲ ಅನ್ನೋ ಥರದಲ್ಲಿ. ಈ ಟೋನ್ ಚೇಂಜ್ ಆಗಬೇಕು. ನಿಮಗೆ ಈ ಟೋನ್ನ ಚೇಂಜ್ ಮಾಡ್ಕೊಂಡ್ರೇ ಮಲಯಾಳಮಲ್ಲಿ
ಇವತ್ತೇನು ಅವರು ಒಂದು ಎಕ್ಸ್ಪರಿಮೆಂಟ್ ಮಾಡೋದಕ್ಕೆ ಒಂದು ವೇದಿಕೆ ಶುರುವಾಗಿದೆಯಲ್ಲ, ಒಂದು ಇನ್ಕ್ಲೂಸಿವ್ ಆಗಿ ಅದು ಕನ್ನಡದಲ್ಲಿ ಶುರುವಾಗುತ್ತೆ. ನೋಡಿ, ಇದೊಂದು ಟ್ರೈ ಮಾಡಿ. ಇಲ್ಲಿ ಪಾಸಿಟಿವ್ ಕಮ್ಮಿ, ಅದು ವರ್ಕ್ ಆಗಲ್ಲ, ಯೂಟ್ಯೂಬಲ್ಲಿ ನೋಡ್ಕೋರು, ನಿಮ್ಮ OTT ಅಂದರೆ ಇಲ್ಲಿ ನೆಗೆಟಿವ್ ಜಾಸ್ತಿ. ಅಂದರೆ ಸಿನಿಮಾ ಇಂಡಸ್ಟ್ರಿ ಒಳಗಡೆನೇ ಅರ್ಧ ಇದೆ ಇದು. ಅದಾಚೆ ಇನ್ನೊಂದಷ್ಟು ಜನ ಹೇಳ್ತಾರೆ ಏನು, ಸಿನಿಮಾ ನೋಡ್ಕೊ ಬಂದ ತಕ್ಷಣ ಇದೆಲ್ಲ ಅಂದರೆ ಎಲ್ಲರ ಒಪಿನಿಯನ್ನ ಇವ್ರ ಪರ್ಸ್ಪೆಕ್ಟಿವಲ್ಲಿ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದು ನಾನು ತಪ್ಪು ಮಾಡಿದ್ದೀನಿ ಒಂದು ಟೈಮಲ್ಲಿ, ಅಕ್ಸೆಪ್ಟ್ ಮಾಡ್ಕೊತೀನಿ. ಇವತ್ತಿಗೆ ಅದು ಸಮಸ್ಯೆ ಆಗ್ತಾಯಿದೆ. ಅಂದರೆ ಇಲ್ಲಿ ಏನಾಗ್ತದೆ ಅಂದರೆ ಎಲ್ಲರ ಒಪಿನಿಯನ್, ನನ್ನ ಒಪಿನಿಯನ್ ಎಲ್ಲರ ಒಪಿನಿಯನ್ ಥರದಲ್ಲಿ ಜಡ್ಜ್ ಮಾಡೋದಿದೆಯಲ್ಲ, ಅದು ಸಮಸ್ಯೆ ಇದೆ. ಇವೆಲ್ಲದಕ್ಕೆ ಸೊಲ್ಯೂಷನ್ ಆಗಿ ನನ್ನೊಂಥರ ಪ್ರಾಯಶ್ಚಿತ್ತತೆ ಅಂತ ಅಂದ್ಕೊಂಡ್ರೂ ಪರವಾಗಿಲ್ಲ, ನಾನು ತಪ್ಪು ಮಾಡಿದ್ದೀನಿ, ಆ ಕಡೆ ಹೋಗದೆ ಇರೋದು ಅರಿವು ಆದಮೇಲೆ ಮತ್ತೆ ಆ ಕಡೆ ರೀಚ್ ಆಗಿಲ್ಲ ಅನ್ನೋದು. ಅದಕ್ಕೆ ನಾನು ಈ ಸಲ ಪ್ರೀಮಿಯರ್ಸ್ ಧಾರವಾಡದಲ್ಲಿ ಮಾಡ್ತೀನಿ. ಧಾರವಾಡದಲ್ಲಿ ಯಾಕೆ ಅಂತಂದರೆ ಅದಕ್ಕೆ ಇನ್ನೊಂದು ರೀಸನ್ ಇದೆ. ನನ್ನ 4 ಸಿನಿಮಾ ಅಲ್ಲಿ ಶೋ ಆಗಿದೆ. ಓಕೆ. ಅಲ್ಲಿ ಧಾರವಾಡದಲ್ಲಿ ನನ್ನ ಸಿನಿಮಾನ ಇಷ್ಟಪಡೋ ಅಂತ ಒಂದು ಒಟ್ಟು ಒಳ್ಳೆ ಪ್ರೇಕ್ಷಕರ ಸಮೂಹ ಇದೆ ಧಾರವಾಡ ಹುಬ್ಳಿಲಿ. ಜೊತೆಗೆ ನನ್ನ 4 ಸಿನಿಮಾ ಇಟ್ಕೊಂಡು ಸಣ್ಣ ಫೆಸ್ಟಿವಲೇ ಮಾಡ್ಬಿಟ್ರು. ಓಕೆ. ಅಷ್ಟರ ಮಟ್ಟಿಗೆ ನಿಮ್ಮದೇ ಸಿನಿಮಾಗಳ ಫೆಸ್ಟಿವಲ್ 4 ಸಿನಿಮಾ ಇತ್ತು. ಒಂದು 2 ದಿವಸ ಫೆಸ್ಟಿವಲ್ ಮಾಡಿದ್ರು. ಡಿಸ್ಕಷನ್ ತುಂಬ ಆಯಿತು. ಮತ್ತು ಅಲ್ಲಿ ಎಲ್ಲ ಥರ ಸಾಹಿತ್ಯ ಓದೋರು ಇದ್ದಾರೆ, ಸಿನಿಮಾ ನೋಡೋರು ಇದ್ದಾರೆ. ಮತ್ತು ಅದೊಂದು ನನಗೆ ಸುತ್ತಮುತ್ತ ಹುಬ್ಳಿ, ಬೆಳಗಾವಿ, ಬಾಗಲಕೋಟೆ, ಕೊಪ್ಪಳ ಆ ಕಡೆ ಎಲ್ಲನೂ ಅಲ್ಲಿ ಪುಲ್ ಮಾಡ್ಬೋದು ಅಂತ. ಮತ್ತು ಅದು ಬೇಂದ್ರೆ ಅವ್ರವರು, ಬೇಂದ್ರೆ ಅವ್ರ ಸಿನಿಮಾ ಹಾಡು ಕೊಟ್ಟಿದ್ದಾರೆ. ಸೊ ಆ ಎಲ್ಲ ಕಾರಣಕ್ಕೆ ಧಾರವಾಡದಲ್ಲಿ ಮಾಡ್ತಾಯಿದ್ದೀನಿ. ಇದು ನನ್ನ ಮೊದಲ ಸ್ಟೆಪ್. ಸೊ ನೀವು ಜನಗಳತ್ತ ಹೋಗೋದ್ರ ಬಗ್ಗೆ, ಸಿನಿಮಾನ ತೊಗೊಂಡು ಹೋಗೋದ್ರ ಬಗ್ಗೆ ಎಲ್ಲ ಮಾತನಾಡ್ತಾ ಇದ್ರಿ. ಇದೇ ಸಂದರ್ಭದಲ್ಲಿ ನನಗೆ ಇನ್ನೊಂದು ಪ್ರಶ್ನೆ ಕೇಳಬೇಕು ಅನ್ಸೋದೇನು ಅಂದರೆ, ಥಿಯೇಟ್ರ್ಗಳಿಗೆ ಜನ ಬರ್ತಿಲ್ಲ ಅನ್ನೋ ಮಾತುಗಳು ಅದು ಸದಾ ಯಾವಾಗಿದ್ರೂ ಕೇಳ್ತಾನೆ ಇರುತ್ತೆ. ಒಂದು ಅದರ ಜೊತೆಗೆ ಸಿನಿಮಾ ತುಂಬ ದಿನ ಸಿಂಗಲ್ ಸ್ಕ್ರೀನ್ಗಳಲ್ಲಿ ಉಳಿಸ್ಕೊಳ್ತಾ ಇಲ್ಲ ನಮ್ಮ ಸಿನಿಮಾಗಳನ್ನ ಅಂತ ಒಗ್ಗಟ್ಟಿನಿಂದ ಯಾರೂ ಮಾತಾಡಲ್ಲ. ತಮ್ಮ ಸಿನಿಮಾಗಳಿಗೆ ಏಟು ಬಿದ್ದಾಗ ಮಾತ್ರ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಮಲ್ಟಿಪ್ಲೆಕ್ಸಲ್ಲಿ ಸಿನಿಮಾನ ತೆಗೆದು ಹೋಗಿದ್ರು, ಯಾರೋ ಪರಭಾಷೆಯವ್ರಿಗೆ ಅವಕಾಶ ಕೊಟ್ಟರು ಅನ್ನೋ ಥರದ ಮಾತುಗಳು ಶುರುವಾಗ್ತವೆ. ಇದಕ್ಕಿಂತ ಇನ್ನೊಂದೇನು ಅಂದರೆ, ಸಿನಿಮಾ ಹಾಕಿ 1 ವಾರ ಆಗಿರಲ್ಲ, 2ನೇ ವಾರಕ್ಕೆ ಸಕ್ಸಸ್ ಮೀಟು, ಸಕ್ಸಸ್ ಪಾರ್ಟಿಗಳು ಶುರುವಾಗ್ತವೆ. ಸೊ ಇದನ್ನೆಲ್ಲ ನೋಡಿದಾಗ ಒಬ್ಬ ಸಿನಿಮಾ ತಂತ್ರಜ್ಞರಾಗಿ ನಿಮಗೇನು ಅನಿಸುತ್ತೆ? ಕೊನೆಯ ಪಾಯಿಂಟ್ ಬಗ್ಗೆ ಜಾಸ್ತಿ ಮಾತಾಡೋಕ್ಕೆ ಕಷ್ಟ. ಸಕ್ಸಸ್ ಮೀಟ್ ಬಗ್ಗೆ ಯಾಕೆಂತಂದರೆ ಈಗ ಸಕ್ಸಸ್ ಮೀಟ್ ಅನ್ನೋದು ಒಂದೊಂದು ಟೀಮ್ ಒಂದೊಂದು ಕಾರಣಕ್ಕೆ ಮಾಡುತ್ತೆ. ಸೊ ಅದ್ರ ಬಗ್ಗೆ ನಾನು ಕಮೆಂಟ್ ಮಾಡೋಕ್ಕೆ, ಸಕ್ಸಸ್ಸಿನ ಮಾನದಂಡನೇ ಅವ್ರವ್ರ ಪರ್ಸ್ಪೆಕ್ಟಿವಲ್ಲಿ ಅದು ಏನೇನೋ ಇರ್ಬೋದು. ಸೊ ಹಾಗಾಗಿ ಆ ಸಕ್ಸಸ್ ಮೀಟು. ಬಟ್ ಉಳಿದಿದ್ದ ಮೊದಲ ಪ್ರಶ್ನೆಗಳಿದೆ ಗೊತ್ತಾ, ಪ್ರೇಕ್ಷಕರಿಗೆ ಸಂಬಂಧಪಟ್ಟಿದ್ದಾಗ್ಬೋದು, ಸಾರಿ ಏನು ಹೇಳಿದ್ರು ಮೊದಲು, ಪ್ರೇಕ್ಷಕರು ಬರ್ತಿಲ್ಲ ಅನ್ನೋದು ಒಂದು, ಸಿಂಗಲ್ ಸ್ಕ್ರೀನ್ ಥಿಯೇಟ್ರ್ ಸಮಸ್ಯೆ. ಓಕೆ, ಥಿಯೇಟ್ರ್ ಸಮಸ್ಯೆ ಏನು ಅಂತಂದರೆ ಇಲ್ಲಿ ಒಂದು ಪಾಯಿಂಟ್ ಇದೆ. ಒಂದು, ಕನ್ನಡ ಚಿತ್ರರಂಗದಲ್ಲಿ ಒಗ್ಗಟ್ಟಿಲ್ಲ. ಓಕೆ. ಓಕೆ. ಮತ್ತು ಇಲ್ಲಿ ಗೊತ್ತಿಲ್ಲ ನನಗೆ, ಅದು ಅವ್ರ ಒಳಗಡೆ ಇರುವಂಥ ಏನು ಭಯ ಇದೆ ಗೊತ್ತಿಲ್ಲ. ಇನ್ನೊಂದು ಒಳ್ಳೆ ಸಿನಿಮಾ ಬಂದಾಗ ವಾಲಂಟಿಯರ್ ಆಗಿ ಸಿನಿಮಾನ ಸಪೋರ್ಟ್ ಮಾಡಬೇಕು ಅನ್ನೋ ಒಂದು ಸಿಸ್ಟಮೇ ಇಲ್ಲ ಅಂತೀರಾ? ತುಂಬ ಕಡಿಮೆ 100ರಲ್ಲಿ ಒಂದು 3 to 5%. ನಿಮಗೆ ಅಂದರೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಸುಮಾರು ಜನ ಬೇರೆ ಭಾಷೆಗಳನ್ನ ಕಂಪೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಾವು ಹಂಗೆ ಮಾಡಿದ್ದೀವಿ, ಹಿಂಗೆ ಮಾಡಿದ್ದೀವಿ ಅಂತ. ಅಲ್ಲಿ ಇಲ್ಲ, ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿದ್ರೆ ಅವ್ರಿಗೆ ಶೋ ಕೊಟ್ಟಿದ್ದಾರೆ, ಇವ್ರು ಶೋ ಕೊಟ್ಟಿದ್ದು, ಇವೆಲ್ಲ ಬಿಟ್ಬಿಟ್ಟು ಒಳ್ಳೆ ವಿಷಯಗಳ ಬಗ್ಗೆ ಮಾತಾಡೋಣ. ನನಗೆ ನೆಗೆಟಿವ್ ಮಾತಾಡೋದ್ರಲ್ಲಿ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಯಾಕಂದರೆ ಅದೇ ಸಮಸ್ಯೆ ಅಂತ. ಪಾಸಿಟಿವ್ ಬಗ್ಗೆ ಈಗ ಅಲ್ಲಿ ಯಾವುದೋ ಒಂದು ಸಿನಿಮಾ ಅರುವಿ ಅಂತ ಒಂದು ಬಂತು. ಅದು ನಾತಿಚರಾಮಿ ಬಿಫೋರ್ ಆ ಟೈಮಲ್ಲಿ ಅರುವಿ ಅಂತ ಒಂದು ಬಂತು. ಆ ಸಿನಿಮಾ ಬಂದಾಗ ಆ ಸಿನಿಮಾ ಸ್ಟಾರ್ಟಿಂಗು ಮೊದಲನೇ ವಾರ ಖಾಲಿ ಇತ್ತು. ಓಕೆ. ಬಟ್ ಆ ಸಿನಿಮಾ ಬಗ್ಗೆ ಒಳ್ಳೆ ಮಾತು ಬರ್ತಾಯಿತ್ತು. ಆ ಸಿನಿಮಾನ ರಜನಿಕಾಂತ್ ಅವ್ರು ನೋಡ್ತಾರೆ. ಅವ್ರ ಮನೆಯಲ್ಲೇ ಶೋ ಹಾಕ್ಸ್ಕೊಂಡು ಆ ಸಿನಿಮಾ ನೋಡ್ತಾರೆ. ತುಂಬ ಇಷ್ಟ ಆಗುತ್ತೆ. ಅವರು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಹಾಕ್ತಾರೆ. ಓಕೆ, ನಾನೊಂದು ಸಿನಿಮಾ ನೋಡಿದೆ, ಅದು ಟೀಮ್ ಅವ್ರಿಗೂ ಗೊತ್ತಿಲ್ಲ, ಟೀಮ್ ಅವ್ರು ಕೇಳಿಲ್ಲ, ಪ್ರಮೋಷನ್ ಅಲ್ವಾ, ಟೀಮ್ ಅವ್ರು ಕೇಳ್ಕೊಂಡು ನೀವು ಸಿನಿಮಾ ನೋಡಿ ಅಲ್ಲ ಅದು. ಅಲ್ಲಿ ಸಿನಿಮಾ ಬಗ್ಗೆ ಒಬ್ಬ ಸೂಪರ್ ಸ್ಟಾರು, ಅವ್ರಿಗೆ ತಮಿಳ್ ಚಿತ್ರರಂಗದಲ್ಲಿ ಏನಾಗ್ತದೆ ಏನಾಗ್ತಲ್ಲ ಅಂತ ತಿಳ್ಕೊಳ್ಳೋ ಯಾವ ಅವಶ್ಯಕತೆನೂ ಇಲ್ದಿರೋ ಟೈಮಲ್ಲಿ ಅಲ್ಲಿ ಏನಾಗ್ತದೆ, ಒಳ್ಳೆ ಸಿನಿಮಾಗಳ ಬಗ್ಗೆ ಏನಾಗ್ತದೆ ಅದ್ರ ಬಗ್ಗೆ ಒಂದು ಗಮನ ಕೊಟ್ಟು, ಅಲ್ಲಿ ಈ ವಾರ ಈ ಸಿನಿಮಾ ರಿಲೀಸ್ ಆಗಿದೆ, ಈ ಸಿನಿಮಾಗೆ ಈ ಥರದ ಒಪಿನಿಯನ್ ಇದೆ, ಈ ಥರದ ಕಂಟೆಂಟ್ ಅಂತೆ ಅಂತ ನೋಡಿ ಅವ್ರ ಸಿನಿಮಾನ ನೋಡ್ತಾರೆ. ನೋಡ್ಬಿಟ್ಟು ಅದ್ರ ಬಗ್ಗೆ ಒಂದು ಪೋಸ್ಟ್ ಹಾಕ್ತಾರೆ. ಸೆಕೆಂಡ್ ವೀಕಿಂದ ಹೌಸ್ಫುಲ್ ಹೊಡೋಕ್ಕೆ ಸ್ಟಾರ್ಟ್ ಆಗುತ್ತೆ.
ಓಕೆ. ಸೊ ಅದು ವಾಲಂಟರಿ ಆಗಿ ಒಂದು ಒಳ್ಳೆತನನ ಪ್ರಮೋಟ್ ಮಾಡೋದು, ಒಳ್ಳೆ ಪ್ರಯತ್ನನ ಪ್ರಮೋಟ್ ಮಾಡೋದು. ನಮ್ಮಲ್ಲಿ ಸಿನಿಮಾ ಟೀಮ್ ಕೇಳ್ಕೊಳ್ಳೋದೇನೆ, ಅಂದರೆ ಸಿನಿಮಾ ಟೀಮ್ ನಾವು ಹೋಗ್ಬಿಟ್ಟು ನಮ್ಮ ಸಿನಿಮಾ ನೋಡಿ ಅಂತ ಕೇಳ್ಕೊಳ್ಳೋದೇನೆ, ಈ ಥರ ವಾಲಂಟರಿ ಆಗಿ ಒಂದು ಸಿನಿಮಾ ಬಗ್ಗೆ ಒಂದೊಳ್ಳೆ ಮಾತಾಡಿ ಆ ಸಿನಿಮಾ ಗೆದ್ದಂಥ ಒಂದು ಉದಾಹರಣೆ ಕಳೆದ 3-4 ವರ್ಷದಲ್ಲಿ ಹೇಳಿ. ನನ್ನ ಗಮನಕ್ಕೆ ಬಂದಿಲ್ಲ, ಇದೇನೋ ಗೊತ್ತಿಲ್ಲ, ನನ್ನ ಗಮನಕ್ಕೆ ಬಂದಿಲ್ಲ. ಅಂದರೆ ವಾಲಂಟಿಯರ್ ಆಗಿ ಇಲ್ಲ ಸರ್, ನಾವು ಸಿನಿಮಾನ ಕವರ್ ಮಾಡ್ತಾ ಇರ್ತೀವಿ. ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ ಅಂದರೆ ಸಿನಿಮಾ ಟೀಮ್ಗಳು ಬನ್ನಿ ಒಂದು ಪ್ರೀಮಿಯರ್ ಹಾಕಿದ್ದೀವಿ ಬನ್ನಿ ನೋಡಿ ಅಂತ ಹೇಳಿ ಏನೋ ಆಗುತ್ತೆ, ಅಲ್ಲೇನೋ ಒಂದು ಬಂದು 4 ಬೈಟ್ ಕೊಡ್ತಾರೆ ಅನ್ನೋದನ್ನು ಬಿಟ್ಟರೆ ಅದು ತೀರಾ ಕಡಿಮೆ. ಅಂದರೆ ಇಲ್ಲಿ ಒಳ್ಳೆತನ, ಈಗ ಚಿತ್ರರಂಗ ಬೆಳೆಯೋದು ಯಾವುದು ಏನಂದರೆ ಪಾಸಿಟಿವ್ನಿಂದ, ನೆಗೆಟಿವಿಂದ ಚಿತ್ರರಂಗ ಬೆಳೆಯಲ್ಲ ಅಲ್ವಾ? ಹೌದು. ಒಂದು ಸಿನಿಮಾ ಗೆದ್ದರೆ ಅದು ಪಾಸಿಟಿವ್ ಅಲ್ವಾ? ಸೊ ಅಲ್ಲಿಂದ ಚಿತ್ರರಂಗ ಬೆಳೆಯುತ್ತೆ, ಇಂಡಸ್ಟ್ರಿಗೂ ಬಿಸ್ನೆಸ್ ಆಗುತ್ತೆ. ಸೊ ಅದು ಮತ್ತು ಈಗ ಯಾರೋ ಒಬ್ಬ ಚಿತ್ರರಂಗದಲ್ಲಿ ಈ ಥರ ಥಿಯೇಟ್ರ್ ಸಮಸ್ಯೆಗೆ ಏನಕ್ಕೊಂದು ಒದ್ದಾಡ್ತಾ ಇರ್ತಾರಲ್ಲ, ಆ ಟೈಮಲ್ಲಿ ಉಳಿದವರು ಎಷ್ಟು ಜನ ಅವ್ರ ಜೊತೆ ನಿಂತ್ಕೊತಾರೆ. ಹೌದು. ನಾನು ತುಂಬ ಸತಿ ನನಗೆ ಅನ್ಸೋದೇನು ಗೊತ್ತಾ, ಯಾರೋ ಒಬ್ಬ ಹೀರೋ ಯಾರೋ ಒಬ್ಬ ಡೈರೆಕ್ಟ್ರು ನನ್ನ ಸಿನಿಮಾನ ಈ ಥಿಯೇಟ್ರಿಂದ ಕಿತ್ತು ಬಿಸಾಕಿದ್ರು, ಮಲ್ಟಿಪ್ಲೆಕ್ಸಲ್ಲಿ ಸ್ಕ್ರೀನ್ಗಳು ಕೊಡ್ತಾ ಇಲ್ಲ, ಈ ಥರದ್ದನ್ನು ಹೇಳ್ಕೊಂಡು ಫಿಲ್ಮ್ ಚೇಂಬರ್ಗೆ ಹೋಗಿ ಅವಲತ್ಕೋಬೇಕಾದ್ರೆ ನಾನು ಮೀಡಿಯಾಗಳ ಮುಂದೆ ಬಂದು ಮಾತಾಡ್ಬೇಕು. ನಂಗೆ ಪ್ರತಿ ಸತಿ ಅದನ್ನು ನೋಡಿದಾಗ ಅನ್ಸೋದು ಅಂದರೆ ಪ್ರತಿ ತಿಂಗಳಲ್ಲೂ ಒಂದಾದರೂ ಒಂದು ಕಹಾನಿ ಇದ್ದೇ ಇರುತ್ತಿದ್ದು. ಅವಾಗೆಲ್ಲ ಅನ್ಸೋದೇನು ಅಂದರೆ ಅವ್ರವ್ರ ಸಿನಿಮಾಗಳಿಗೆ ಆದಾಗ ಮಾತ್ರ ಬರ್ತಾರಲ್ಲ, ಯಾಕೆ ಒಂದು ಇಡೀ ಚಿತ್ರರಂಗ ಒಂದಾಗಿ ಬರೋಕ್ಕೆ ಸಾಧ್ಯ ಇಲ್ಲ ಅನಿಸುತ್ತೆ ಯಾವಾಗಲೂ. ಆಯಿತಾ? ಮತ್ತು ಈಗ ನಾನು ಈಗ ಈ ಚಿತ್ರರಂಗದ ಥಿಯೇಟ್ರ್ ಸಮಸ್ಯೆ ಬಗ್ಗೆ ನಾನು ಎಲ್ಲೂ ಮಾತಾಡಿಲ್ಲ. ಓಕೆ, ಯಾಕೆ ಮಾತಾಡಿಲ್ಲ? ಇನ್ನೊಂದು ಹೇಳ್ಬಿಡ್ತೀನಿ, ಸಿನಿಮಾ ರಿಲೀಸ್ ಮುಂದೆ ಇಟ್ಕೊಂಡು ಮಾತಾಡೋದು ಅಲ್ಲಲ್ಲ. ಒಂದು ಈಗ ಸಿನಿಮಾ ರಿಲೀಸ್ ಟೈಮಲ್ಲಿ ಮತ್ತೆ ನನಗೇನು ಸಮಸ್ಯೆ ಆಗುತ್ತೆ ಅನ್ನೋ ಒಂದು ಭಯದ್ದು ಅದು ಭಯ ಇರುತ್ತೆ. ಅದೊಂದು, ಅದಕ್ಕಿಂತ ಹೆಚ್ಚಾಗಿ ಇನ್ನೊಂದು ಪಾಯಿಂಟ್ ಹೇಳಬೇಕು. ನಾನು ಈ ಥಿಯೇಟ್ರ್ ಸಮಸ್ಯೆ ಬಗ್ಗೆ ನಾನು ಯಾಕೆ ಇವತ್ತು ಮಾತಾಡ್ತಾ ಇಲ್ಲ ಅಂತ. ಯಾಕೆಂತಂದರೆ ನಾನು ಪ್ರೀವಿಯಸ್ ಆಗಿ ನನ್ನ ಸಿನಿಮಾ ಇಲ್ಲದೇ ಇರೋ ಟೈಮಲ್ಲೂ ಚಿತ್ರರಂಗದ ಒಳತಿಗಾಗಿ 1-2-3 ಪಾಯಿಂಟ್ಗಳನ್ನ ರೈಸ್ ಮಾಡಿದ್ದೆ. ಸ್ಟೇಟಿಗೆ ಅವ್ರದ್ದು ಏನು ಟ್ಯಾಕ್ಸ್ ಇದೆಯಲ್ಲ, ಸ್ಟೇಟ್ದು ವರ್ಷನ್ ಟ್ಯಾಕ್ಸು, ಅದನ್ನು ಎಕ್ಸೆಂಪ್ಷನ್ ಮಾಡೋ ಅಧಿಕಾರ ಸ್ಟೇಟಿಗಿದೆ ಅನ್ನೋದನ್ನು ಕನ್ನಡದಲ್ಲಿ 1-2 ಸಿನಿಮಾಗೆ, ಹಿಂದಿ ಸಿನಿಮಾಗೆ ಕೊಟ್ಟಾಗ ನಾನು ಅದು ಈ ಥರದೊಂದು ಅವಕಾಶ ಇದೆ ಅಂತಂದರೆ ಕನ್ನಡದ ಎಲ್ಲ ಸಿನಿಮಾಗಳಿಗೆ ಯಾಕೆ ಕೊಡಲ್ಲ ಅಂತ ಹೇಳಿದಾಗ ಅದನ್ನು ತುಂಬ ಜನ ಈ ಕನ್ನಡ ಸಿನಿಮಾ ವಿರುದ್ಧ ಮಾತಾಡಿದ್ದಾನೆ ಅನ್ನೋ ಥರದಲ್ಲಿ ಮಾತಾಡಿ ಅಲ್ಲಿ ಬೆಂಕಿ ಹಚ್ಚೋ ಕೆಲಸ ಮಾಡಿದ್ರು. ಓಕೆ, ಅಂದರೆ ನಾನು ಮಾತಾಡಿದ್ದು ಅಲ್ಲಿ ಎಲ್ಲ ಕನ್ನಡ ಸಿನಿಮಾಗೂ ಒಳ್ಳೆ ಸಿನಿಮಾ ಕೊಡಿ ಅನ್ನೋ ಥರದಲ್ಲಿ ಮಾತಾಡಿದ್ದೆ. ಅಂದರೆ ಮೊದಲು 100% ಟ್ಯಾಕ್ಸ್ ಫ್ರೀ ಇತ್ತು, GST ಬಂದಮೇಲೆ ಹೋಯ್ತು. ಓಕೆ, ಹೋದ್ಮೇಲೆ ಎಲ್ಲ ಸೆಂಟ್ರಲ್ ಕೈಗೆ ಹೊರಟೋಯ್ತು. ಅದಾದಮೇಲೆ ಮತ್ತೆ ಇಲ್ಲಿ ಸ್ಟೇಟ್ ವರ್ಷನ್ ಏನು ಟ್ಯಾಕ್ಸ್ ಇದೆ ಎಕ್ಸೆಂಪ್ಷನ್ನು, ಅದು ಸ್ಟೇಟಿಗೆ ಒಂದು ಪವರ್ ಇದೆ ಅನ್ನೋದು ಅಲ್ಲಿ ಗೊತ್ತಾಯಿತು. ಸ್ಟೇಟ್ಗಳು ಅವರವರ ಸ್ಟೇಟಲ್ಲಿ ಅವ್ರ ಟ್ಯಾಕ್ಸ್ನ ಬಿಟ್ಕೊಡ್ಬೋದು ಅಂತ, ಆ ಎಕ್ಸೆಂಪ್ಷನ್ ಕೊಡ್ಬೋದು ಅನ್ನೋ ಅವಕಾಶ ಇದೆ ಅಂತ ಗೊತ್ತಾದಾಗ ನನಗೇನು ಆಸೆ ಬಿಡ್ತು, ಒಳ್ಳೆ ಸಿನಿಮಾಗೆ ಎಲ್ಲ ಸಿಗಲಿ ಅಂತ ನಾನು ಅಲ್ಲಿ ಬಾಯಿ ಹೇಳೋದಕ್ಕೆ ಅಲ್ಲಿ ಅದನ್ನು ಪೋರ್ಟ್ರೇಟ್ ಮಾಡಿದಂಗೆ ಆ ಕನ್ನಡ ಸಿನಿಮಾಗೆ ನಾನು ಹೊಟ್ಟೆ ಹುರ್ಕೊಂಡು ಮಾತಾಡ್ತಾ ಇದ್ದೀನಿ ಅಂತ. ಇಲ್ಲಿ ಕನ್ನಡ ಸಿನಿಮಾಗಳ ಬಗ್ಗೆ ಮಾತಾಡೋದಕ್ಕೆ ಅದನ್ನು ಉಲ್ಟಾ ಮಾಡೋದು. ಸೊ ಅದಕ್ಕೆ ಅದೊಂದು ಸಮಸ್ಯೆಯಾಗಿ ಎಲ್ಲರ ಹತ್ರ ಬೈಸ್ಕೊಳ್ಳೋಂಗಾಯ್ತು. ಓಕೆ, ನಾನು ಮಾತಾಡಿ ಕನ್ನಡ ಸಿನಿಮಾ ಬಗ್ಗೆ. ಸೊ ಆ ಥರದ್ದೊಂದು ಅದೇ ಥರದಲ್ಲಿ 1-2-3 ವಿಷಯಗಳ ಬಗ್ಗೆ ಮಾತಾಡಿದಾಗ ಅದೆಲ್ಲನೂ ನನಗೆ ರಿವರ್ಸ್ ಆಗೋದು, ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡಿದ್ರು. ಓಕೆ, ಈ ವೈಯಕ್ತಿಕವಾಗಿ ಟಾರ್ಗೆಟ್ನ ನನಗೇನು ನಾನು ಕಳ್ಕೊಳ್ಳೋದೇನು ಇಲ್ಲ ಅಲ್ಲಿ. ಬಟ್ ಕಳ್ಕೊಳ್ಳೋದು ಇನ್ನೊಂದಿದೆ, ನಾನು ಸಿನಿಮಾ ಮಾಡ್ತಾ ಇರ್ತೀನಿ, ಆ ಸಿನಿಮಾ ಟೈಮಲ್ಲಿ ಟಾರ್ಗೆಟ್ ಮಾಡ್ತಾರೆ, ಪ್ರೊಡ್ಯೂಸರ್ ಲಾಸ್ ಆಗುತ್ತೆ. ಈಗ ನನ್ನ ವೈಯಕ್ತಿಕ ಐಡಿಯಾಲಜಿ ನನ್ನ ಪ್ರೊಡ್ಯೂಸರ್ ಸಮಸ್ಯೆ ಆಗಬಾರ್ದು. ಆ ಕಾರಣಕ್ಕೆ ನಾನು ಎಲ್ಲ ಮಾತಾಡಿ ನಿಲ್ಲಿಸಿದ್ದೀನಿ. ಆಯಿತಾ? ಎಲ್ಲರೂ ಅವರು ಸೆಕ್ಯೂರ್ ಝೋನಲ್ಲಿ ಇದ್ದಾರೆ ಅಂತಂದರೆ ನಾನು ಒಬ್ಬನೇ ಯಾಕೆ ಮಾತಾಡಲಿ? ಯಾಕಂತಾರೆ ಯಾರಿಗೆ ಧ್ವನಿಗೆ ಒಂದು ವಾಯ್ಸಿಗೆ ಪವರ್ ಇದೆ ಅಂತಂದ್ರೆ ಅವರೇ ಸೈಲೆಂಟ್ ಆಗಿದ್ದಾರೆ. ನಾವು ಮಾಡಿರೋದು 3-4 ಸಿನಿಮಾ, ಅದರಲ್ಲಿ ನಾವು ಏನು ದೊಡ್ಡ ಇವ್ರ ಥರ ಮಾತಾಡ್ಕೊಂಡು ಸುಮ್ಮನೆ ಎಲ್ಲ ನಿದ್ರಾಕೊಂಡು ಪ್ರೊಡ್ಯೂಸರ್ಗಳು ಯಾಕೆ ಇದು ಮಾಡಬೇಕು? ಬೇಡ ಹಂಗಂತ ಹೇಳ್ಬಿಟ್ಟು ನಾನು ಅದನ್ನು ಕೆಟ್ಟದನ್ನು ಸಪೋರ್ಟ್ ಮಾಡ್ತೀನಿ ಅಂತಲ್ಲ. ಈ ಸೈಲೆನ್ಸ್ ಬಗ್ಗೆ ಜನ ಬೈಕೊಂಡ್ರೂ ಪರವಾಗಿಲ್ಲ, ಆಯಿತು ನಾನು ಕೆಟ್ಟವನು ಅಂದ್ಕೊಂಡು ಪರಿಸ್ಥಿತಿ ಜನಗಳಿಗೆ ಅರ್ಥ ಹಂಗಾಗಿದೆ, ಈ ಥರ ಆಗಿದೆ. ಸೊ ಯಾಕಂದರೆ 19-20-21 ಬಂದಾಗ ನನಗೆ ತುಂಬಾ ಅಟ್ಯಾಕ್ಗಳಾಗಿದೆ ಈ ಸಿನಿಮಾ ಟೈಮಲ್ಲಿ. ಅದು ಪ್ರೊಡ್ಯೂಸರ್ ಪ್ರಾಬ್ಲಮ್ ಆಗುತ್ತೆ. ಸೊ ಆ ಕಾರಣಕ್ಕೆ ನಾನು ನ್ಯೂಟ್ರಲಲ್ಲಿ ಇದ್ದೀನಿ. ಒಳಗಡೆ ಬೆಂಕಿ ಹಂಗೆ ಇದೆ. ಓಕೆ, ಈ ಥಿಯೇಟ್ರ್ಗಳ ಸಮಸ್ಯೆಗೆ ಇನ್ನೊಂದು ಇದು ಮಾತಾಡ್ಬಿಡ್ತೀನಿ. ಮಲ್ಟಿಪ್ಲೆಕ್ಸ್ ಅನ್ನೋದು ಕಾರ್ಪೊರೇಟ್. ಓಕೆ, ಮಲ್ಟಿಪ್ಲೆಕ್ಸಲ್ಲಿ ಶೋ ತೆಗಿತಾರೆ ಅಂತಂದರೆ ಅಲ್ಲಿ ನಿಮಗೆ ಒಂದು ಅಬ್ಸರ್ವ್ ಮಾಡಬೇಕು, ಅವ್ರಿಗೆ ಕಲೆಕ್ಷನ್ ಆಗ್ತಾಯಿದ್ರೆ ಅವ್ರು ತೆಗಿಯಲ್ಲ, ಎಸ್ಪೆಷಲಿ ಸೆಕೆಂಡ್ ವೀಕಲ್ಲಿ.
ಯಾಕೆ ಅಂತ ಹೇಳ್ತೀನಿ. ಫಸ್ಟ್ ವೀಕಲ್ಲಿ ಪ್ರೊಡ್ಯೂಸರ್ಗೆ 60% ಮಲ್ಟಿಪ್ಲೆಕ್ಸ್ 40% ಇದ್ದರೆ ಸೆಕೆಂಡ್ ವೀಕಿಂದ ಅದು ಉಲ್ಟಾ ಆಗುತ್ತೆ. ಪ್ರೊಡ್ಯೂಸರ್ 40% ಮಲ್ಟಿಪ್ಲೆಕ್ಸ್ 60%. ಅಲ್ಲಿ ಕಲೆಕ್ಷನ್ ಜಾಸ್ತಿ ಆದರೆ ಅವ್ರಿಗೆ ತಾನೇ ಲಾಭ. ಅವ್ರು ಯಾಕೆ ತೆಗಿತಾರೆ? ನಂದೇ ಸಿನಿಮಾ 2ನೇ ವಾರಕ್ಕೆ ತೆಗೆದಿದ್ದಾರೆ ಅಂತಂದರೆ ಆಬ್ವಿಯಸ್ಲಿ ಕಲೆಕ್ಷನ್ ಇಲ್ಲ ಅಂತ. ಓಕೆ, ಸೊ ಆ ಕಾರಣಕ್ಕೆ ಕಾರ್ಪೊರೇಟ್ನ ದೂಷಿತದಲ್ಲಿ ಅರ್ಥನೇ ಇಲ್ಲ. ಮತ್ತು ಸಿಂಗಲ್ ಥಿಯೇಟ್ರ್ಗಳಲ್ಲಿ ನೀವು ಸಿಂಗಲ್ ಥಿಯೇಟ್ರ್ ಉಳಿಸ್ಕೊಳ್ಳೋದಕ್ಕೆ ರೆಗ್ಯುಲರ್ ಫೀಡಿಂಗ್ ಎಷ್ಟು ಜನ ಮಾಡ್ತಾಯಿದ್ದೀರಾ? ಯಾರೂ ಮಾಡ್ತಾ ಇಲ್ಲ. ಎಲ್ಲ ಪ್ಯಾನ್ ಇಂಡಿಯಾ ಹಿಂದೆ ರೆಗ್ಯುಲರಾಗಿ ಮಾಡ್ತಾ ಇರಬೇಕು. ನೀವು ಪ್ಯಾನ್ ಇಂಡಿಯಾ ಮಾಡಬೇಡಿ ಅಂತ ಹೇಳ್ತಿಲ್ಲ. ನೀವು ಪ್ಯಾನ್ ವರ್ಲ್ಡ್ ಆದರೂ ಮಾಡಿ, ಪ್ಯಾನ್ ಯೂನಿವರ್ಸ್ ಆದರೂ ಮಾಡ್ಕೊಳ್ಳಿ, ತಪ್ಪೇ ಇಲ್ಲ. ಸಿನಿಮಾ ಅನ್ನೋದು ಬಿಸ್ನೆಸ್. ಫಸ್ಟ್ ಆ ಸಿನಿಮಾ ಮಾಡ್ತಾಯಿರಿ. ಬಟ್ ಅದ್ರ ಮಧ್ಯದಲ್ಲಿ ಚಿಕ್ಕ ಚಿಕ್ಕ ಸಿನಿಮಾಗಳು ಮಾಡಬೇಕು, ಫೀಡಿಂಗು ಮಾಡ್ತಾ ಇರಬೇಕು. ಥಿಯೇಟ್ರ್ಗಳು ನಿಮಗೆ ದೊಡ್ಡ ಸಿನಿಮಾ ಬಂದಾಗ ಆ ಸಿಂಗಲ್ ಥಿಯೇಟ್ರಲ್ಲಿ ದುಡ್ಡು ಬರಬೇಕು. ಯಾಕಂದರೆ ಮಲ್ಟಿಪ್ಲೆಕ್ಸಲ್ಲಿ ನಿಮಗೆ ಮ್ಯಾಕ್ಸಿಮಮ್ ದುಡ್ಡು ಬರೋಲ್ಲ. ಒಂದು ಸಿನಿಮಾಗೆ ಪ್ರೊಡ್ಯೂಸರ್ಗೆ ಕಾಸು ಬರೋದು ಸಿಂಗಲ್ ಥಿಯೇಟ್ರಲ್ಲಿ. ರೆಂಟ್ ಕಟ್ತಾರೆ, ಆ ಒಂದು ವಾರದಲ್ಲಿ ಕಲೆಕ್ಷನ್ ಅಷ್ಟು ಪ್ರೊಡ್ಯೂಸರ್ ಕೈಗೆ ತಗೊತಾರೆ. ಆಯಿತಾ? ನಿಮಗೆ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ದೊಡ್ಡ ದೊಡ್ಡ ಸಿನಿಮಾಗಳಿದೆಯಲ್ಲ, ಅದಕ್ಕೆ ಕಲೆಕ್ಷನ್ ವಾಪಸ್ ಬರಬೇಕು ಅಂತಂದರೆ ಸಿಂಗಲ್ ಥಿಯೇಟ್ರಿಂದನೇ ಬರೋದು. ಇಲ್ಲಾಂದರೆ ಮಲ್ಟಿಪ್ಲೆಕ್ಸಲ್ಲಿ 2,500 3,000 ರೂಪಾಯಿ ಟಿಕೆಟ್ ಇಡಬೇಕು, ಆವಾಗ ಮಾತ್ರ ಬರುತ್ತೆ. ಇಲ್ಲಾಂದರೆ ಬರೋಲ್ಲ. ಆಗಲ್ಲ. ಓಕೆ, ಅಲ್ಲ ಇಟ್ಟರೆ ಬರುತ್ತೆ. ಇಲ್ಲ ಅಂತಂದರೆ ನಿಮಗೆ ಸಿಂಗಲ್ ಥಿಯೇಟ್ರ್ ಮೇಲೆ ಡಿಪೆಂಡ್ ಆಗಲೇಬೇಕು. ಸೊ ಸಿಂಗಲ್ ಥಿಯೇಟ್ರ್ ಉಳ್ಕೋಬೇಕು ಅಂತಂದರೆ ಅವ್ರಿಗೆ ರೆಗ್ಯುಲರ್ ಫೀಡಿಂಗ್ ಆಗ್ತಾನೆ ಇರಬೇಕು. ಇಲ್ಲಾಂತ ಥಿಯೇಟ್ರ್ಗಳು ಮುಚ್ಚೋಗ್ತಾವೆ ಅಷ್ಟೇ ಅಲ್ವಾ? ಭೂಮಿನ ಮಳೆ ಬಂದಾಗೆಲ್ಲ ಹಸನ್ ಮಾಡ್ತಾ ಇದ್ರೆ ನಿಮಗೆ ಅದು ನೀಟಾಗಿ ಫಲವತ್ತವಾಗಿರುತ್ತೆ. ನಿಮ್ಗೆ ಯಾವ ಬೇಕೋ ಅದು ಬಿತ್ತನೆ ಮಾಡ್ಬೋದು. ನೀವು ಅದನ್ನು ವರ್ಷಾನುಗಟ್ಟಲೆ ಅದನ್ನು ಡ್ರೈ ಬಿಟ್ಬಿಟ್ಟು ನಿಮ್ಗೆ ಯಾವಾಗಲೂ ಬಂದು ಬಿತ್ತನೆ ಮಾಡಬೇಕು ಅಂತಂದರೆ ಅದನ್ನು ಉಳೋದಕ್ಕೆ ಆಗಲ್ಲ. ಅದು ಗಟ್ಟಿಯಾಗ್ಬಿಟ್ಟು ಬರಡು ಭೂಮಿಲಿ ಹೆಂಗೆ ವ್ಯವಸಾಯ ಮಾಡುತ್ತೆ? ಅದು ಗಟ್ಟಿಯಾಗ್ಬಿಡುತ್ತೆ. ಗಿಡ ಈಗ ಮಾವಿನ ಗಿಡ ವರ್ಷಕ್ಕೊಂದ್ಸಲಿ ಇದು ಕೊಡುತ್ತೆ. ಹಂಗಂತ ಹೇಳ್ಬಿಟ್ಟು ಅದನ್ನ ಒಣಗಕ್ಕೆ ಬಿಡೋಕ್ಕಾಗಲ್ಲ. ಸೀಸನಲ್ ಆಗಿದ್ರು ಕೂಡ ಅದಕ್ಕೇನು ಕೇರ್ ತಗೋಬೇಕು ತಗೊಳ್ತಾನೆ ಇರಬೇಕು. ಸೊ ಹಂಗೇನೆ ನೀವು ಬೇರೆ ಭಾಷೆನ ಕಂಪೇರ್ ಮಾಡೋವಾಗ ಅಲ್ಲಿನ ಸ್ಟಾರ್ಗಳು ಹೆಂಗೆ ಕೆಲಸ ಮಾಡ್ತದೆ ಅಂತ ಕಂಪೇರ್ ಮಾಡಿ. ಓಕೆ, ಮೋಹನ್ ಲಾಲ್ ಅವರು ಎಂಪುರನೂ ಮಾಡ್ತಾರೆ, ತುಡುರಮ್ಮೂ ಮಾಡ್ತಾರೆ. ಮಮ್ಮೂಟಿಯವರು ದೊಡ್ಡ ಸಿನಿಮಾನೂ ಮಾಡ್ತಾರೆ, ಚಿಕ್ಕ ಸಿನಿಮಾನೂ ಮಾಡ್ತಾರೆ. ಪೃಥ್ವಿರಾಜನ್ ಅವರು ಇದು ಮಾಡ್ತಾರೆ, ಅದು ಮಾಡ್ತಾರೆ. ನೀವು ಅದನ್ನ ಕಂಪೇರ್ ಮಾಡಿ. ಅವ್ರ ಸಿನಿಮಾ ನೋಡ್ತೀರಿ, ಇವ್ರ ಸಿನಿಮಾ ನೋಡ್ತಾರೆ, ಕಂಪೇರ್ ಮಾಡೋದು ಬಿಟ್ಬಿಡಿ. ಜನ ಅವ್ರಿಗೆ ಏನು ಇಷ್ಟ ಆಗುತ್ತೋ ಅದು ನೋಡ್ತಾರೆ. ನೀವು ಅವ್ರನ್ನ ಬಲವಂತವಾಗಿ ತಲೆ ಮೇಲೆ ಪಾಯಿಂಟ್ ಬ್ಲಾಕಲ್ಲಿ ಗನ್ನಿಟ್ಬಿಟ್ಟು ಬಂದು ಕನ್ನಡ ಸಿನಿಮಾ ನೋಡಿದ್ರೆ ತಪ್ಪಾಗತ್ತೆ. ಅದು ಅವರ ಆಯ್ಕೆ. ಅವ್ರ ಆಯ್ಕೆ ಹೇಗಿರಬೇಕು ಅಂತಂದರೆ, ಕನ್ನಡದಲ್ಲೇ ಇಷ್ಟು ಬೆಸ್ಟ್ ಸಿನಿಮಾ ನೋಡ್ತಾರೆ, ನಂಗೆ ಮಲಯಾಳಂ ಯಾಕೆ ನೋಡಬೇಕು ಅಂತ ಅನಿಸ್ಬೇಕು. ಕನ್ನಡದಲ್ಲೇ ಇಂಥ ಸಿನಿಮಾ ಒಂದು ಗ್ರ್ಯಾಂಡ್ನೆಸ್ ಇದೆ, ಒಂದು ಒಳ್ಳೆ ಕಂಟೆಂಟ್ ಇದೆ, ನಾನು ತೆಲುಗು ಯಾಕೆ ನೋಡಬೇಕು, ತಮಿಳು ಯಾಕೆ ನೋಡಬೇಕು ಅಂತ ಅನ್ನಿಸ್ಬೇಕು. ಆ ಥರದ ಒಂದು ಮಾರ್ಕೆಟ್ಟು ಕನ್ನಡದಲ್ಲಿ ಒಗ್ಗಟ್ಟಾಗಿ ರೆಡಿ ಮಾಡಬೇಕೇ ಹೊರತು ಇದನ್ನು ಯಾರೋ ಒಬ್ಬರು ಮಾಡ್ತಾರೆ, ಅವ್ರು ಚೆನ್ನಾಗಿ ಆಗ್ತಾ ಇದೆಯಾ ಹೇಳಿ ಕಾಲ್ಮ ಆದಷ್ಟು ಅವ್ರು ಸೈಲೆಂಟಾಗಿ ಇದ್ಬೋಣ. ಒಗ್ಗಟ್ಟಿಲ್ಲ ಅಂತಲ್ಲ. ಈಗ ನನ್ನ ಸಿನಿಮಾಗಳಿಗೂ ತುಂಬ ಜನ ಡೈರೆಕ್ಟರ್ಗಳು ಸಪೋರ್ಟ್ ಮಾಡ್ತಾರೆ. ಓಕೆ, ಬಟ್ ಆ ನಂಬರು ತುಂಬ ಕಡಿಮೆ. ಓಕೆ, ಹಾಗೆ ನನ್ನ ಸಿನಿಮಾ ಮಾಡಿ ಅಂತ ನಾನು ಕೇಳ್ತಾ ಇಲ್ಲ. ಒಳ್ಳೆ ಸಿನಿಮಾ ನಿಮ್ಗೆ ಅದಕ್ಕೆ ಸಿನಿಮಾ ಇಷ್ಟ ಆಗ್ತಾ ಇಲ್ವಾ, ಸೈಲೆಂಟಾಗಿದ್ಬಿಡಿ. ಅಂದರೆ ಒಂದು ಒಳ್ಳೆ ಸಿನಿಮಾ ಅಂತ ಅನಿಸಿದ್ರೆ ವಾಲಂಟಿಯರ್ ಆಗಿ ಬನ್ನಿ. ಆ ಒಂದು ಸಿನಿಮಾ ಗೆದ್ದರೆ ನೆಕ್ಸ್ಟ್ ಇನ್ನೊಂದು ಸಿನಿಮಾಗೆ ಆಡಿಯನ್ಸ್ ಸಿಗ್ತಾರೆ. ಹೌದು. ಓಕೆ, ಮತ್ತು ಆ ಥರ ಸಿನಿಮಾ, ಆ ಒಳ್ಳೆ ಸಿನಿಮಾ ಗೆದ್ದರೆ ಆ ಥರದ ಒಂದು ಫಾರ್ಮೆಟಲ್ಲಿ ಇನ್ನೊಂದಷ್ಟು ಚೆನ್ನಾಗಿ ರೈಟರ್ಸ್ ಹುಡ್ಕೊತಾರೆ, ಡೈರೆಕ್ಟರ್ಸ್ ಹುಡ್ಕೊತಾರೆ. ನೀವು ಇದನ್ನು ಈ ಥರದ ಒಂದು ಪಾಸಿಟಿವ್ ಪಾಯಿಂಟ್ನ ನೋಡಿದಿರಾ. ಮತ್ತು ಕನ್ನಡ ಪ್ರೇಕ್ಷಕರಿಗೆ ಕನ್ನಡ ಸಿನಿಮಾಗಳನ್ನ ಒಳ್ಳೆ ಸಿನಿಮಾ ನೋಡೋದಕ್ಕೆ ಅವ್ರಿಗೆ ಒಂದು ವೇದಿಕೆಗಳು ಕ್ರಿಯೇಟ್ ಮಾಡಬೇಕು, ಆಡಿಯನ್ಸ್ನ ಕ್ರಿಯೇಟ್ ಮಾಡಬೇಕು, ಹುಟ್ಟಾಕೋಬೇಕು. ಕನ್ನಡಗೆ ಅಂತ ಒಂದು ಬಲ್ಕ್ ಆಡಿಯನ್ಸ್ನ ರೆಡಿ ಮಾಡ್ಕೋಬೇಕು. ಅಟ್ಲೀಸ್ಟ್ ಒಂದು 15-20 ಲಕ್ಷ ಜನ ನಮಗೆ ಪರ್ಮನೆಂಟ್ ಕನ್ನಡ ಆಡಿಯನ್ಸ್ ಬೇಕು. ಈ ಆಡಿಯನ್ಸ್ ಇದ್ದಾಗ ನಿಮ್ಮ ಮಾರ್ಕೆಟ್ ರನ್ ಆಗುತ್ತೆ. ಇದ್ರ ಬಗ್ಗೆ ಯಾರು ಯೋಚನೆ ಮಾಡ್ತಾಯಿಲ್ಲ. ಎಲ್ಲರಿಗೂ ಒಂಥರ ಫ್ಲೋಟಿಂಗ್ ಅನ್ನೋ ಥರ ಇದೆ. ಎಲ್ಲರಿಗೂ ಏನಂತಂದರೆ, ನನ್ನ ಸಿನಿಮಾಗೆ ಬರ್ತಾರೆ ಬಿಡು, ನನಗೆ ಫ್ಯಾನ್ಸ್ ಇದ್ದಾರೆ, ಬರ್ತಾರೆ. ಹಿಂಗೆ ಆಗ್ಬಿಟ್ರೆ ಕಷ್ಟ. ಎಸ್, ಇನ್ನೊಂದು ಪ್ರಶ್ನೆ ಇದಾದ ಮೇಲೆ ನಿಮ್ಮ ಸಿನಿಮಾ ವಿಚಾರವಾಗಿ ಮಾತನಾಡ್ತಾ ಹೋಗೋಣ. ಏನು ಅಂದರೆ, ಈಗ ಮುಂದಿನ ತಿಂಗಳು ನನ್ನ ಮನೆ ಬಾಗಿಲಿಗೆ ನನ್ನ ಕೈಲಿರೋ ಮೊಬೈಲಲ್ಲಿರೋ OTT ಆ್ಯಪಲ್ಲಿ ಸಿನಿಮಾ ಬಂದುಬಿಡುತ್ತೆ. ಇದು ಮನ್ಸೂರಿ ಅವ್ರದ್ದು ಸಂಕೇತ ಅಂದ. ಒಟ್ನಲ್ಲಿ ಆ ಸಿನಿಮಾ ಬಂದುಬಿಡುತ್ತೆ ಅನ್ನೋದಾದರೆ ಜನಗಳಿಗೆ ಅಷ್ಟೆಲ್ಲ ಆಯ್ಕೆಗಳನ್ನ ನಾವು ಕೊಟ್ಟಿರೋವಾಗ ಜನ ಥಿಯೇಟ್ರಿಗೆ ಯಾಕೆ ಬರ್ತಾರೆ? ಈಗ ಜನ ಥಿಯೇಟ್ರಿಗೆ ನಾವು ಬರ್ತಿಲ್ಲ ಅಂತಿದ್ದೀವಿ, ಬಟ್ ಅಟ್ ದ ಸೇಮ್ ಟೈಮ್ ಮುಂದಿನ ತಿಂಗಳು ನನ್ನ ಮನೆ ಬಾಗಿಲಿಗೆ ನನ್ನ ಕೈಲಿರೋ ಮೊಬೈಲಲ್ಲಿ ನಾನು ಅದೇ ಸಿನಿಮಾನ ನೋಡ್ಬೋದು ಅಂತಾದರೆ ಜನ ಥಿಯೇಟ್ರಿಗೆ ಬರೋಕ್ಕೂ ಹಿಂದೇಟು ಹಾಕ್ತಾರಲ್ವ? ಬಿಡು. ಅಲ್ಲ, ಈಗ ಆ ಪಾಯಿಂಟಲ್ಲಿ ನಾನು ಹೇಳೋದಾದರೆ, ಆ ಥರ OTTಯಲ್ಲೂ ನೋಡ್ಕೋಬಹುದು ಅಂತಿರ್ತಾರಲ್ಲ, ಅವ್ರು ನಿಮ್ಗೆ ಏನು ಕೊಟ್ಟರು ಅವರು OTTಯಲ್ಲೇ ನೋಡೋದು.
ಟಿ ವಿಯಲ್ಲಿ ನೋಡ್ಕೋಬೋದು ಅಂತ ಯಾರು ಇರ್ತಾರೋ ಅವ್ರು ಟಿ ವಿಯಲ್ಲೇ ನೋಡೋದು. ಥಿಯೇಟ್ರಲ್ಲೇ ನೋಡಬೇಕು ಅಂತ ಇರ್ತಾರಲ್ಲ ಅವ್ರಿಗೆ ನಾವು ಥಿಯೇಟ್ರ್ ಎಕ್ಸ್ಪೀರಿಯನ್ಸ್ ಸಿನಿಮಾ ಕೊಡಬೇಕು. ಥಿಯೇಟ್ರಲ್ಲೇ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಈ ಸಿನಿಮಾ ಅಂತ ಆ ಆಡಿಯನ್ಸ್ ಇದ್ದೇ ಇರ್ತಾರೆ. ಯಾಕಂತಾರೆ ಆ ಆಡಿಯನ್ಸ್ ಇಲ್ಲ ಅಂತಂದರೆ ನಿಮಗೆ ಬೇರೆ ಭಾಷೆಯವರು ಕರ್ನಾಟಕದಲ್ಲಿ ಈ ಮಟ್ಟದಲ್ಲಿ ನಂಬರಲ್ಲಿ ಥಿಯೇಟ್ರಲ್ಲಿ ರಿಲೀಸ್ ಮಾಡ್ತಾ ಇರಲಿಲ್ಲ. ಫಸ್ಟ್ ಪಾಯಿಂಟ್ ಅದು. ನಿಮಗೆ ಕನ್ನಡಕ್ಕೆ ಅವ್ರ ಸ್ಟೇಟ್ಗಿಂತ ಹೈಯೆಸ್ಟ್ ಡಬ್ಬಿ ಸಿನಿಮಾಗಳು ಕರ್ನಾಟಕದಲ್ಲಿ ರಿಲೀಸ್ ಆಗುತ್ತೆ, ಜಾಸ್ತಿ ನಂಬರ್ ರಿಲೀಸ್ ಆಗುತ್ತೆ. ಅವರೆಲ್ಲ ಯಾರು ಅದರಲ್ಲಿ 100% ಅವ್ರ ಲ್ಯಾಂಗ್ವೇಜ್ ಆಡಿಯನ್ಸೇ ಇರೋಲ್ಲ. ಅದರಲ್ಲಿ ಕರ್ನಾಟಕದ ಕನ್ನಡ ಆಡಿಯನ್ಸು ಅದರಲ್ಲಿದ್ದಾರೆ. ಸೊ ಅವರು ಅಲ್ಲೇನೋ ಒಂದು ಕ್ವಾಲಿಟಿ ನೋಡ್ತಾ ಇದ್ದಾರೆ, ಕಂಟೆಂಟ್ ನೋಡ್ತಾ ಇದ್ದಾರೆ, ಪ್ರೆಸೆಂಟೇಷನ್ ನೋಡ್ತಾ ಇದ್ದಾರೆ. ಈ ಮೂರನ್ನ ಚಾಲೆಂಜ್ ಮಾಡೋಂಥ ಸಿನಿಮಾಗಳು ನಮ್ಮಲ್ಲಿ ಮಾಡಬೇಕು. ಅದನ್ನು ಮಾರ್ಕೆಟ್ ನೋಡ್ಕೊಂಡು ಖರ್ಚು ಮಾಡಬೇಕು. ಕಂಟೆಂಟು, ಕ್ವಾಲಿಟಿ, ಪ್ರೆಸೆಂಟೇಷನ್ ಅಂತ ಹೇಳ್ಬಿಟ್ಟು ಇದರಲ್ಲಿ ಎರಾಬಿರಿ ಖರ್ಚು ಮಾಡೋದ್ರಲ್ಲಿ ಅರ್ಥ ಇಲ್ಲ. ನಮ್ಮಲ್ಲಿ ಬಡ್ಜೆಟ್ ಮೇಲೆ ಕಂಟ್ರೋಲ್ ಇಲ್ಲ. ತುಂಬ ಹಾನೆಸ್ಟಾಗಿ ಹೇಳ್ಬಿಡ್ತೀನಿ. ಯಾಕಂತಂದರೆ ನಮ್ಮ ಇನ್ಕ್ಲೂಡಿಂಗ್ 5 ಸಿನಿಮಾ, ನನ್ನ ಸಿನಿಮಾಗಳದ್ದು ಪ್ರೊಡಕ್ಷನ್ ನಾನೇ ನೋಡ್ಕೊಳ್ಳೋದು. ಆಯಿತಾ? ಅಂದರೆ ಅದನ್ನು ಬೇರೆಯವರೇ ಎಕ್ಸಿಕ್ಯೂಟ್ ಮಾಡ್ತಾರೆ. ಬಟ್ ಅದು ಏನಾಗ್ತಿದೆ, ಎಷ್ಟು ಖರ್ಚಾಗಬೇಕು ಅನ್ನೋದು ನಾನೇ ಮಾನಿಟರ್ ಮಾಡ್ತೀನಿ. ಆ ಮಾನಿಟರ್ ಮಾಡಿದಾಗ ಗೊತ್ತಾಗೋದೇನು ಅಂತಂದರೆ ಇಲ್ಲಿ ಸಿನಿಮಾದ ಆ್ಯಕ್ಚುಯಲ್ ಬಡ್ಜೆಟ್ ಖರ್ಚಿಗಿಂತ ಎಕ್ಸ್ಟ್ರಾ ಖರ್ಚಾಗ್ತಾಯಿದೆ. ಓಕೆ, ಹಾಗಾಗಿ ಅದು ಲಾಸ್ ಆಗ್ತಾಯಿದೆ. ಎಕ್ಸ್ಟ್ರಾ ಅಂದರೆ ಯಾವ ಏನಾದರೂ ಸ್ಪೆಸಿಫೈ ಮಾಡಿ ಒಂದು ಸ್ವಲ್ಪ ಬ್ರೇಕ್ ಇನ್ ಮಾಡಿ ಹೇಳ್ಬೋದು. ಅದೇ ಪ್ಲ್ಯಾನಿಂಗ್ ಇಲ್ಲ. ಓಕೆ, ಟೈಮಿಂಗಲ್ಲಿ ಶೂಟಿಂಗ್ ಮುಗಿಯಲ್ಲ. ಓಕೆ, ಪ್ರಾಪರ್ ಸ್ಕೆಡ್ಯೂಲಿಂಗ್ ಇರಲ್ಲ, ಮತ್ತು ಆರ್ಗನೈಸ್ಡ್ ಇರಲ್ಲ. ಓಕೆ, ಅಂದರೆ ನಿಮಗೆ ಒಂದು ಶೂಟಿಂಗ್ ಬಿಫೋರ್ ಒಂದು ಪ್ರೀ ಪ್ರೊಡಕ್ಷನಲ್ಲಿ ಪಕ್ಕ ಎಲ್ಲ ಬರೆದು ಏನೇನು ಬೇಕು, ಯಾವತ್ತು ಏನೇನು ಶುರು ಆಗಬೇಕು, ಏನೇನು ಸೀನ್ ಆಗಬೇಕು, ಅದಕ್ಕೆ ಆರ್ಟಿಸ್ಟ್ಗಳು ಪ್ರಿಪೇರ್ ಆಗಬೇಕು. ಆರ್ಟಿಸ್ಟ್ಗಳಿಗೆ ಫಸ್ಟೇ ಸ್ಕ್ರಿಪ್ಟ್ ಕೊಟ್ಟಿರಬೇಕು, ಅವ್ರು ಡೈಲಾಗ್ ಪ್ರಿಪೇರ್ ಆಗಿ ಬರಬೇಕು. ಇಲ್ಲಿ ಬಂದುಬಿಟ್ಟು ಶೂಟಲ್ಲಿ ಒಂದು ವಿತ್ ಎಲ್ಲ ಲೈಟು ಕ್ಯಾಮ್ರಾ ಜೊತೆ ರಿಹರ್ಸಲ್ ಮಾಡ್ಕೋಬೇಕು, ಪಟ್ಟಂತ ಮುಗಿಸ್ತಾ ಇರಬೇಕು, ಇನ್ಬಿಟ್ಟು ಸ್ಕೆಡ್ಯೂಲಲ್ಲಿ ಮುಗಿಸ್ತಾ ಇರಬೇಕು. ಮತ್ತು ಶೂಟಿಂಗ್ ಅಂತಂದರೆ ಪ್ರೊಡ್ಯೂಸರು ದುಡ್ಡು ಖರ್ಚು ಮಾಡ್ತಾ ಇದ್ದಾರೆ, ಎರಾಬೇರಿ ಊಟ ಆಗ್ಬೋದು, ಕಾಸ್ಟ್ಯೂಮ್ ಆಗ್ಬೋದು, ಇನ್ನೇನೋ ಅವಶ್ಯಕತೆ ಇಲ್ಲದೇ ಇರೋದನ್ನೆಲ್ಲ ತಂದಿಟ್ಕೊಂಡು ಲಕ್ಸುರಿನ ಮೇಂಟೈನ್ ಮಾಡೋದಲ್ಲ. ನಿಮ್ಗೆ ಏನು ಬೇಕು ಅಷ್ಟಕ್ಕೆ ಮಾತ್ರ ಖರ್ಚು ಮಾಡಬೇಕು. ಆಯಿತಾ? ನೀವು ಅದಕ್ಕೆ ಅನಾವಶ್ಯಕವಾಗಿ ಕ್ವಾಲಿಟಿ ಅನ್ನೋ ಹೆಸರಲ್ಲಿ, ಪ್ರೆಸೆಂಟೇಷನ್ ಅನ್ನೋ ಹೆಸರಲ್ಲಿ ಖರ್ಚುಗಳು ಮಾಡೋದಿದೆಯಲ್ಲ, ಮತ್ತು ಒಂದು ಟೈಮಲ್ಲಿ ಶೆಡ್ಯೂಲ್ ಹಾಕಿದ್ರೆ ಶೂಟಿಂಗ್ ಮುಗಿಬೇಕು. ಆಯಿತಾ? ಇಲ್ಲಿ ಶೂಟಿಂಗ್ ಕಮೆನ್ಸ್ ಮಾಡ್ಬಿಡೋದು, ಎಲ್ಲ ಕರ್ಸೋದು, ಒಂದು ಸ್ವಲ್ಪ ಶೂಟ್ ಮಾಡೋದು, ಇಲ್ಲ ಸರಿ ಹೋಗ್ತಲ್ಲ ಅಂತ ಮತ್ತೆ ಹೋಗೋದು, ಮತ್ತೆ ರೀಶೂಟ್ ಮಾಡೋದು, ಈ ಥರದ್ದಿದೆ ಗೊತ್ತಾ. ಈ ಥರದ ಬಡ್ಜೆಟ್ನ ಎಳೆದಾಡಿ ಅದರ ಬಡ್ಜೆಟೇ ಜಾಸ್ತಿ ಆಗ್ತಾಯಿದೆ. ಮತ್ತು ಇವತ್ತು ಕನ್ನಡ ಚಿತ್ರರಂಗ ಈ ಪರಿಸ್ಥಿತಿಯಲ್ಲಿದ್ದಾಗ ನಟ ನಟಿ ಎಲ್ಲರೂ ಸೇರ್ಕೊಂಡು ಒಟ್ಟಾಗಿ ಈ ಶೇರ್ ಬೇಸಿಸಲ್ಲಿ ಕೆಲಸ ಮಾಡೋಷ್ಟು ಅಭ್ಯಾಸ ಮಾಡ್ಕೋಬೇಕು. ಡೈರೆಕ್ಟ್ರು ಸೇರಿ ಶೇರ್ ಬೇಸಿಸಲ್ಲಿ. ಓಕೆ, ಸಿನಿಮಾ ಎಲ್ಲರಿಗೂ ಅವ್ರವ್ರ ಕೆಲಸದ ಮೇಲೆ ನಂಬಿಕೆ ಇದೆಯಲ್ಲ. ಹೌದು. ಓಕೆ, ನನ್ನ ಕೆಲಸದ ಮೇಲೆ ನಂಬಿಕೆ ಇದೆ. ಓಕೆ, ನಾನು ಸಿನಿಮಾ ಮಾಡಿದ್ರೆ ನನಗೆ ಇಷ್ಟು ಜನ ಸಿನಿಮಾ ನೋಡ್ತಾರೆ. ಓಕೆ, ನನ್ನ ಪೇಮೆಂಟ್ ನಾನು ಎಷ್ಟೋ ಒಂದು 100 ರೂಪಾಯಿ ತಗೊತೀನಿ ಅಂತಂದರೆ, ಓಕೆ, ನಾನು 50 ರೂಪಾಯಿನ ನಾನು ಸಿನಿಮಾ ರಿಲೀಸ್ ಆದಮೇಲೆ ತಗೊತೀನಿ. ನಾನು ಫಸ್ಟ್ ನಾನು ಸಿನಿಮಾ ಟೈಮಲ್ಲಿ ನಾನು ಬರ್ಕೋದಕ್ಕೆ 50 ರೂಪಾಯಿ ತಗೊತೀನಿ. ಈ ಮೆಥಡಲ್ಲಿ ಬನ್ನಿ, ಆವಾಗ ಇನ್ವೆಸ್ಟ್ಮೆಂಟ್ ಕಮ್ಮಿ ಆಗುತ್ತೆ. ಹೌದು. ಓಕೆ, ಅಲ್ಲಿ ಏನು ಉಳಿಯೋದ್ರಲ್ಲಿ ನಿಮಗೆ ಪ್ರಮೋಷನ್ಗೆ ಜಾಸ್ತಿ ಇನ್ವೆಸ್ಟ್ ಮಾಡ್ಬೋದು, ಟೈಮ್ ಕೊಡ್ಬೋದು. ಆ ಟೈಮಲ್ಲಿ ನೀವು ಓಡಾಡ್ಬೋದು, ಜನಗಳನ್ನ ರೀಚ್ ಮಾಡ್ಬೋದು. ಅಲ್ಲಿ ಏನು ಬರುತ್ತಲ್ಲ ಅದರಲ್ಲಿ ನಿಮ್ಮ ಪಾಲು ಏನಿದೆ ಅದ್ರ ಪ್ರಕಾರ ತಗೊಳ್ಳಿ. ಒಂದು ಪ್ರಾಪರ್ ಅಗ್ರಿಮೆಂಟ್ ಬರ್ಕೊಂಡೆ ಕೆಲಸ ಮಾಡಿ, ಬಾಯಿ ಮಾತೆಲ್ಲ ಬೇಡ. ಸೊ ಈ ಥರದ ಒಟ್ಟುಗೂಡುವಿಕೆ ನಿಮಗೆ ಪ್ರೊಡ್ಯೂಸರ್ಗೆ ಬರ್ಡನ್ ಕಮ್ಮಿ ಆಗುತ್ತೆ. ಒಂದಷ್ಟು ಜನ ಸಿನಿಮಾಗಳು ಆ ಸಿನಿಮಾದಲ್ಲಿ ಲಾಸ್ ಆದ್ರೂ ಅವ್ರ ಟೈಮ್ ಅಷ್ಟೇ ಲಾಸ್ ಆಗಿರುತ್ತೆ. ಸೊ ನೆಕ್ಸ್ಟ್ ಸಿನಿಮಾ ಮಾಡೋದಕ್ಕೆ ಅವಕಾಶ ಇರುತ್ತೆ, ಒಂದು ಸ್ವಲ್ಪ ಶಕ್ತಿ ಆದರೂ ಉಳ್ಕೊಂಡಿರುತ್ತೆ. ಕಂಪ್ಲೀಟಾಗಿ 100 ರೂಪಾಯಿ ಖರ್ಚಾಗ್ಬಿಟ್ರೆ ಪ್ರೊಡ್ಯೂಸರ್ ಹತ್ರ 100 ರೂಪಾಯಿ ಇದೆ, 100 ರೂಪಾಯಿ ಖರ್ಚು ಮಾಡೋಬೋದು. 50 ರೂಪಾಯಿ ಖರ್ಚು ಮಾಡಿಬಿಟ್ಟು 50 ರೂಪಾಯಿ ನಮ್ಮದು ಎಫರ್ಟ್ ಹಾಕಿ ಬಂದಮೇಲೆ 50 ರೂಪಾಯಿ ಹಂಚ್ಕೊಳ್ಳೋದು. ಓಕೆನಾ? ಇಲ್ಲ 100 ರೂಪಾಯಿ ಖಾಲಿ ಮಾಡಿಬಿಟ್ಟು ಪ್ರೊಡ್ಯೂಸರ್ ಖಾಲಿ ಆದಮೇಲೆ ಮತ್ತೆ ಹೊರಟೋದ್ರೆ ಮತ್ತೆ ಇನ್ನೇನು ಪ್ರೊಡ್ಯೂಸರ್ ಸಿಗ್ತಾರೆ. ನನಗೆ ಆ ಪ್ರೊಡ್ಯೂಸರ್ ಅನ್ನೋ ವಿಷಯ ಬಂದಾಗಲೇ ಭಯ ಆಗುತ್ತೆ, ಟೆನ್ಷನ್ ಶುರುವಾಗುತ್ತೆ, ತುಂಬ ಆತಂಕ ಆಗುತ್ತೆ. ಯಾಕಂತಂದರೆ ನಾನು ಸುಮ್ಮನೆ ಲೆಕ್ಕ ಹಾಕಿರೋದು ಒಂದು 5 ವರ್ಷದಲ್ಲಿ ವರ್ಷಕ್ಕೆ 200 ಸಿನಿಮಾ ಅವರೇಜ್ ಲೆಕ್ಕದಲ್ಲಿ 1000 ಸಿನಿಮಾ ಕನ್ನಡ ಸಿನಿಮಾ ಬಂದಿರುತ್ತೆ. ಹೌದು. 1000 ಕನ್ನಡ ಸಿನಿಮಾದಲ್ಲಿ ರಿಪೀಟೆಡ್ ಪ್ರೊಡ್ಯೂಸರ್ಸ್ ಎಷ್ಟು ಜನ ಇದ್ದಾರೆ? ಒಂದು 50 ಜನ, ಒಂದು 100 ಜನ. ಓಕೆ, ಒಂದು 100 ಜನ ರಿಪೀಟೆಡ್ ಪ್ರೊಡ್ಯೂಸರ್ಸು. ಅವರು 2 ಸಿನಿಮಾ ಮಾಡಿರ್ತಾರೆ ಅಂದ್ಕೊಂಡ್ರು 200 ಸಿನಿಮಾ. ಓಕೆ, ಒಂದು 300 ಸಿನಿಮಾ ರಿಪೀಟೆಡ್ ಪ್ರೊಡ್ಯೂಸರ್ ಅಂದ್ಕೊಳ್ಳೋಣ. ಈ 700 ಎಲ್ಲ ಸಿಂಗಲ್ ಪ್ರೊಡ್ಯೂಸರ್ಸಾ? ಆ ಸಿಂಗಲ್ ಪ್ರೊಡ್ಯೂಸರ್ಸು 700 ಜನ ಸಿಂಗಲ್ ಪ್ರೊಡ್ಯೂಸರ್ಸಾ? ಹೌದು. ಒಂದೊಂದು ಸಿನಿಮಾ ಮಾಡಿ ಮನೆಗೆ ಹೋದವ್ರ ಒಬ್ಬೊಬ್ಬರನ್ನು 2 ಕೋಟಿ ಅವರೇಜ್ ಇಟ್ಕೊಳ್ಳಿ. ಆ ಕಡೆ ಈ ಕಡೆ ಎಲ್ಲ ಬಿಡಿ 2 ಕೋಟಿ. 700 ಸಿನಿಮಾ
ಇಂಟು 2 ಕೋಟಿ ಎಷ್ಟಾಯಿತು? 1400 ಕೋಟಿ. 1,500 ಕೋಟಿ ಹೋಯ್ತು. ನಿಜ ಅಲ್ಲ ಸರ್? ತುಂಬ ಭಯ. ಮತ್ತೆ ಸಿನಿಮಾ ಮಾಡ್ತೀವಿ ದುಡ್ಡು ಹಾಕೋರ್ ಗತಿ ಇಲ್ಲ ಅಂದವಾಗ ಯಾರು ಬರ್ತಾರೆ? ತುಂಬ ಭಯ ಆಗುತ್ತೆ. ಇವಾಗ ನೀವು ನನ್ನ ಪಕ್ಕದಲ್ಲಿರೋರು ನೀವು ಸಿನಿಮಾಗೆ ದುಡ್ಡು ಹಾಕಿದಿರಿ ಕಳ್ಕೊಂಡಿದ್ದೀರಿ ಅಂದಾಗ ನಿಮ್ಮನ್ನು ನೋಡಿದವ್ನು ನಾನು ಯಾಕೆ ಮುಂದೆ ಬರ್ತೀನಿ? ಎಕ್ಸಾಕ್ಟ್ಲಿ. ಜಸ್ಟ್ ಇಮ್ಯಾಜಿನ್ ಮಾಡಿ, ನನಗೆ ಆ ಲೆಕ್ಕ ನೋಡಿದ್ರೆ ನಂಗೆ ಭಯ ಆಗುತ್ತೆ. ಓಕೆ, 1400 ಕೋಟಿಯಲ್ಲಿ ಒಂದು 400 ಕೋಟಿ ಈಗ ಆ 700 ಪ್ರೊಡ್ಯೂಸರಲ್ಲಿ ಅವ್ರಿಗೆ ಏನೊಂದು 50% ಬೇರೆ ಬೇರೆ ಎಲ್ಲ ರಿಕವರಿಗೆ 400 ಕೋಟಿ ಇಲ್ಲ 500 ಕೋಟಿ ಬಂದಿದೆ ಅಂತ ಅಂದ್ಕೊಳ್ಳಿ. 900 ಕೋಟಿ ಅದು ಹೋಗಿದೆಯಾ? ಹೋಯ್ತಲ್ಲ. ನಿಜ. ಈ ಕ್ಯಾಲ್ಕುಲೇಷನ್ ಬೇಕು. ಪ್ರೊಡ್ಯೂಸರ್ನ ಉಳಿಸ್ಕೊಳ್ಳೋ ಬಗ್ಗೆ ಎಷ್ಟು ಜನ ಮಾತಾಡ್ತಾರೆ. ನನಗೆ ಗ್ರೇಟ್ ಅಲ್ಲ, ನನಗೆ ಭಯ. ನನಗೆ ಇನ್ನೊಬ್ಬ ಪ್ರೊಡ್ಯೂಸರ್ ಸಿಗ್ತಾರ ಇಲ್ವ ಅನ್ನೋ ಭಯ. ನಿಜ ಅಲ್ವಾ? ಈ ಪ್ರೊಡ್ಯೂಸರ್ನ ನೀವು ಸೇಫ್ ಮಾಡಿದರೆ ಇನ್ನೊಬ್ಬ ಪ್ರೊಡ್ಯೂಸರ್ ಆ ಕಾನ್ಫಿಡೆನ್ಸ್ ಮೇಲೆ ಬರ್ತಾರೆ. ಆಯಿತಾ? ಸೊ ನಿಮ್ಗೆ ಅಷ್ಟರ ಮಟ್ಟಿಗೆ ಡೆಡಿಕೇಟ್ ಆಗಿ ಒದಾಡ್ತಾರೆ ಎಷ್ಟು ಜನ ಪ್ರೊಡ್ಯೂಸರ್ಸ್ ಇದೆ. ಇದು ಒಟ್ಟು ಟೀಮ್ ಇದೆ. ನಾನಿಲ್ಲಿ ಒಬ್ಬರನ್ನೇ ಬ್ಲೇಮ್ ಮಾಡೋಕ್ಕಾಗಲ್ಲ. ಒಟ್ಟು ಟೀಮ್ ಅದು. ಅಲ್ಲಿ ಪ್ರೊಡಕ್ಷನಿಂದ ಹಿಡಿದು ಡೈರೆಕ್ಟ್ವರೆಗೂ ಎಲ್ಲರೂ ರೆಸ್ಪಾನ್ಸಿಬಿಲಿಟಿ. ಎಲ್ಲ ಒಬ್ಬ ಪ್ರೊಡ್ಯೂಸರ್ ನುಡಿಸ್ಕೊಳ್ಳೋದು. ನಿಜ.